ರೋಡ್ ಸೈಡ್ ಮಲಗಿದ್ದೆ, ಯಾರ್ದೋ ಡೈರೆಕ್ಟ್ರ್ ಮನೆ ಆಚೆ ನಾನು ಕಾದ್ಬಿಟ್ಟು ಕೂತಿದ್ದೆ ಅನ್ನೋದೆಲ್ಲ ನಾನು ಯಾವತ್ತೂ ಮಾಡಿಲ್ಲ. ದೇವ್ರು ನನ್ನನ್ನು ಚೆನ್ನಾಗಿಟ್ಟಿದ್ದಾನೆ. ನಾನು ಕಷ್ಟಪಟ್ಟಿರೋದು ಈ ಆನೆ ಬರ ಆನೆಗೆ, ಇರುವೆ ಬರ ಇರುವೆಗೆ ಅಂತಾರಲ್ಲ, ನನ್ನ ಕಷ್ಟ ನಾನು ಪಟ್ಟಿದ್ದೀನಿ. ನಿಮ್ಮ ಹತ್ರ ಕಳ್ಕೊಳ್ಳೋಕೆ ಏನೂ ಇಲ್ಲದಿದ್ದಾಗ ಇದ್ದ ಹಸಿವುಗಳು ಹೇಗಿತ್ತು, ಆ ಎದುರಿಸಿದ ರೀತಿ ಹೇಗೆ? ವಾಪಸ್ ಬಂದಾಗ ಮಾರನೇ ದಿನ ಕೇಳಿದೆ ಎಲ್ಲೋಗಿದ್ದೆ ಅಂತ ನನ್ನ ಮ್ಯಾನೇಜರು. ಈ ಥರ ಇಂಟರ್ವ್ಯೂ ಇತ್ತು, ಹೋಗಿದ್ದೆ. ಕೆಲಸ ಬಿಟ್ಬಿಡು ನೀನು, ಏನಕ್ಕೆ ಕೆಲಸ ಮಾಡ್ತೀಯ ಅಂತ. ಇಷ್ಟರಲ್ಲೇ ಬಿಡ್ತೀನಿ ಎಂದಿದೆ ನಾನು. ನನಗೀಗ ರತ್ನನ್ ಪ್ರಪಂಚ ಕ್ಲೈಮ್ಯಾಕ್ಸನ್ನು ರೀಡಿಂಗ್ ಕೊಡಬೇಕಾದ್ರೆ ನನಗೆ ಅಳು ಬರಬೇಕು. ಆ ಮಟ್ಟಕ್ಕೆ ನಾನು ಬರೆದಿದ್ದೀನಿ ಅನ್ನೋದು ನನಗೆ ಗೊತ್ತಿರಬೇಕು. ನಾವು ನಮ್ಮ ಇಂಡಸ್ಟ್ರೀಲಿ ಮಾಡ್ತಿರೋ ಬಿಗ್ಗೆಸ್ಟ್ ಸಮಸ್ಯೆ ಏನು, ಪ್ರಾಬ್ಲಮ್ ಏನು ಅಂದರೆ ಜನರನ್ನ ದಡ್ರು ಅಂತ ಹೇಳ್ತಾರೆ. ಅದು ನಮ್ಮ ಅಣ್ಣ ಯಾವಾಗಲೂ ನಂಗೆ ರೇಕ್ಸವನು, ನೀನೇನು ಗಣಪತಿ ದೇವಸ್ಥಾನದಿಂದ ಎತ್ಕೊಂಬಂದಿರೋದು, ನಿನ್ನ ಸ್ವಂತ ಮಗ ಅಲ್ಲ ಅಂತ. 67, 68 ಮೈ ಮದರ್ ವೆನ್ ಶಿ ಸಿಟ್ಸ್ ಇನ್ ಫ್ರಂಟ್ ಆಫ್ ಮೀ, ಮಗುವಾಗೋಗಿರ್ತಾರೆ ಅವರು. ಎಷ್ಟು ಕಷ್ಟಪಟ್ಟು ನನ್ನ 4 ಜೀವನ ನೋಡಿದ್ದಾರೆ ಅವರು. ನಾನು ಅವ್ರ ಬಗ್ಗೆ ನಾನು ಕಮೆಂಟೇ ಮಾಡೋಕ್ಕಾಗಲ್ಲ. ಪ್ರಶಾಂತ್ ನೀಲ್ ನಂಗೆ ಒಂದು ತುಂಬ ಒಳ್ಳೆ ಮಾತು ಹೇಳಿದರು. ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅಂತ ಮಾತಾಡ್ತಾ ಇದ್ವಿ. ಅವಾಗ ಅವ್ರು ಹೇಳಿದ್ರು, ನಿಮ್ಮ ಪ್ರಕಾರ ಒಳ್ಳೆ ಸಿನಿಮಾ ಯಾವುದು ಅಂದರು. ಅಲ್ಲ ಸರ್, ಹಿಂಗೆ ದುಡ್ಡು ಮಾಡ್ತಾ ಒಳ್ಳೆ ಸಿನಿಮಾ, ಜನ ದಡ್ರ ದುಡ್ಡು ಕೊಟ್ಬಿಟ್ಟು ನೋಡೋಕ್ಕೆ. ಮೀಡಿಯಾ ಮುಂದೆ ಕೂತ್ಕೊಂಡು ಕೈ ಮುಕ್ಕೊಂಡು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ದಯವಿಟ್ಟು ಥಿಯೇಟ್ರ್, ಸಿಂಪತಿಗೆ ಸಿನಿಮಾ ಓಡಲ್ಲ. ಸುಮ್ಮನೆ ನಿಂತ್ಕೊಂಡು ನೀವು ಕನ್ನಡ ಸಿನಿಮಾ ನಮಗೆ ಥಿಯೇಟ್ರ್ ಕೊಡ್ತಾ ಇಲ್ಲ ಅಲ್ಲ. ನಾನು ಕನ್ನಡ ಸಿನಿಮಾ ಹಿಂಗೆ ಮಾಡಿದ್ರೆ ನೀನು ಏನಕ್ಕೆ ಥಿಯೇಟ್ರ್ ಕೊಡಲ್ಲ ಅಂತ ಕೇಳ್ಬೇಕು ನಾವು. ಐ ಹ್ಯಾವ್ ನಾಟ್ ಬೀನ್ ಇನ್ವೈಟೆಡ್ ಟು ಎನಿ ಅವಾರ್ಡ್ಸ್ ಇಲ್ಲಿವರೆಗೂ. ರತ್ನನ್ ಪ್ರಪಂಚ ಎಷ್ಟೋ ಅವಾರ್ಡ್ಗಳು ಗೆದ್ದಿವೆ ಕೂಡ. ಸ್ಟೇಟ್ ಅವಾರ್ಡ್ ಕೂಡ ನಾಮಿನೇಟ್ ಆಗಿದೆ ಸಿನಿಮಾಗಳು. ಸ್ಟೇಟ್ ಅವಾರ್ಡ್ ದಯವಿಟ್ಟು ಗಮನಿಸಿ, ಒಂದು ಸಿಂಗಿಂಗ್ಗೆ ಒಂದು ಅವಾರ್ಡು ಬಂತು, ಬಟ್ ಐ ವಾಸ್ ನಾಟ್ ಇನ್ವೈಟೆಡ್. ಐ ಡೋಂಟ್ ನೋ ವೈ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ರೋಹಿತ್ ಪದಕಿ ಅವರು ಸ್ವೇಚ್ಛೆಯಿಂದ ರೈಟರ್ ಆಗಿ, ಇವತ್ತು ಫಿಲ್ಮ್ ಮೇಕರ್ ಆಗಿ, ಆ್ಯಂಡ್ ಐ ಆಮ್ ಶೋರ್ ಯು ಆರ್ ಅ ಕ್ಯೂರಿಯಸ್ ಹ್ಯೂಮನ್. ಹೇಗಿದ್ದೀರಿ? ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಆಲ್ ಗುಡ್. ಆ್ಯಂಡ್ ಐ ಆಮ್ ಶೋರ್ ಸ್ಟಾರ್ಟಿಂಗೇ ಹೇಳ್ಬಿಡ್ತೀನಿ, ಹೆಂಗಂದರೆ ಹೊಡೆದಿರೋ 2 ಬಾಲು ಸಿಕ್ಸರೇ, ವಿತ್ ದ ಫಾಸ್ಟೆಸ್ಟ್ ಸಿಕ್ಸಸ್, ಫಾಸ್ಟೆಸ್ಟ್ ಫಿಂಗರ್ ಅಂತಾರಲ್ಲ, ಹಾಗೆ ನೀವು ಶುರು ಆಗೋಕ್ಕೂ ಮುಂಚೆ ಕೇಳಿದ್ರಿ ನಾನೇನು ಮಾಡಿದ್ದೀನಿ ಅಂತ, ಇಲ್ಲಿ ಕೂರಿಸಿದ್ರಿ ಅಂತ. ಅದೇ ನಾನು ಹೇಳ್ತಾ ಇದ್ದೆ, ಇಲ್ಲಿ ಬಂದವರೆಲ್ಲ ಮ್ಯಾರಥಾನ್ 100 ಕಿಲೋಮೀಟ್ರ್ ಓಡಿರೋರೇ ಇರಬೇಕಾಗಿಲ್ಲ. ಈ ಸ್ಪ್ರಿಂಟರ್ಸು ಇಲ್ಲಿವರೆಗೂ ಓಡಿರೋ ಜರ್ನಿನಲ್ಲೂ ಹೆಚ್ಚು ಸಕ್ಸಸ್ಸನ್ನು ನೋಡಿರೋರು, ನಿಮ್ಮ ಪರ್ಸ್ಪೆಕ್ಟಿವ್ಸು, ಇದನ್ನೆಲ್ಲ ಡಿಸ್ಕಸ್ ಮಾಡೋದಕ್ಕೆ ಅಂತ ಇಲ್ಲಿ ನಿಮ್ಮ ಐ ಹೋಪ್ ಈ ಶೋ ನೋಡ್ತಿರೋರು ಏನಾದರೂ ಇದರಿಂದ ತೊಗೊಂಡೋದ್ರೆ ಅದೇ ಖುಷಿ. ಆ್ಯಂಡ್ ಐ ಆಮ್ ಶೋರ್ ವಿತ್ ವಾಟ್ ಎವರ್ ಐ ಆಮ್ ಸೀಯಿಂಗ್ ಜಸ್ಟ್ ಕ್ಯೂರಿಯಸ್ಸಿಂದ ತುಂಬ ಜನ ತುಂಬ ತಿಳ್ಕೊತಾ ಇದ್ದಾರೆ ಅಂತ, ಅದಂತೂ ಗ್ಯಾರಂಟಿ ಇದೆ. ಸೊ ಬಿಕಾಸ್ ನಾನೇ ನೋಡ್ತಾ ಇದ್ದೀನಿ. ಕಲಿಯೋ ಆಸಕ್ತಿ ಇದ್ರೆ ಎಲ್ಲರಿಂದಲೂ ಏನೋ ಒಂದು ತಗೊಳ್ಳೋ ಒಂದು ಮನೋಭಾವ ಇರುತ್ತೆ. ನಾವೆಲ್ಲ ಹೆಂಗಂದ್ರೆ ವರ್ಷ ಕಳಿತಿದ್ದಂಗೂ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಹೋಪ್ಫುಲಿ ನಮಗೆಲ್ಲ ಏನಾಗುತ್ತೆ ಗೊತ್ತಾ ಪ್ರಾಬ್ಲಮ್, ಈ ಥರ ಪ್ರಶ್ನೆಗಳು ಕೇಳ್ಬಿಟ್ರೆ ನೀವು ಇಷ್ಟು ದಿನ ನಮಗೆ ಬರೀ ಇದೆ ಮಾತಾಡಿರ್ತೀವಿ. ಯಾರೋ ಕೇಳಿದಾಗ ನನಗೆ ಕ್ವೆಶ್ಚನ್ ಕೇಳಿದೆ, ನಿಮ್ಗೇನು ಅನ್ಸುತ್ತೆ, ಇದನ್ನೇನು ಮಾಡಿದ್ದೀರಾ ಅಂತ. ಸೊ ನಾವು ಫಸ್ಟ್ ಹೇಳೋದೇ ಬರೀ ಪ್ರೊಫೆಷ್ನಲ್ಲು, ಇದಾಗತ್ತೆ ಹಿಂಗಾಗತ್ತೆ ಅಂತ ಮಾತಾಡಿರ್ತೀವಿ. ಸೊ ಇದೊಂದು ಡೀಪ್ ಕ್ವೆಶ್ಚನ್ ಕೇಳಿದ್ದೀರಾ. ಓವರ್ ದಿ ಪೀರಿಯಡ್ ಆಫ್ ಟೈಮ್ ಪ್ರಾಬ್ಲಿ ನನಗೊಂದು 40-45 ವರ್ಷ ಆದಮೇಲೆ ಒಂದು ಒಳ್ಳೆ ಕ್ಯಾರವ್ಯಾನ್ ಮಾಡಿಕೊಂಡು ಇಡೀ ಇಂಡಿಯಾ ಸುತ್ತಬೇಕು ಅನ್ನೋದು ಬಲೆ ಆಸೆ ಇದೆ. ಎಲ್ಲೂ ಉಳ್ಕೊಳ್ಳಲ್ಲ, ಯಾವ ಊರಲ್ಲೂ ಯಾವ ಹೋಟ್ಲಲ್ಲೂ ಹೋಗಿ ಉಳಿಬಾರ್ದು. ನನ್ನ ಅಡುಗೆ ನಾನೇ ಮಾಡ್ಕೋಬೇಕು, ನಾನೇ ಊಟ ಮಾಡಬೇಕು, ಕ್ಯಾರವ್ಯಾನಲ್ಲಿ ಮಲ್ಕೋಬೇಕು, ಊರು ನೋಡಬೇಕು, ಜನಗಳ ಜೊತೆ ಮಾತಾಡಬೇಕು, ವಾಪಸ್ ಮನೆಗೆ ಬರಬೇಕು. ಸೊ ದಿಸ್ ಈಸ್ ಮೈ ಇವತ್ತಿನ ಯೋಚನೆ. ಸಿಲ್ವರ್ ಸ್ಪೂನ್ ಇಟ್ಕೊಂಡು ಸಕ್ಸಸ್ ನೋಡಿದವ್ರು ಇದ್ದಾರೆ, ಏನೂ ಇಲ್ಲದೆ ಸಕ್ಸಸ್ ನೋಡಿದವ್ರು ಇದ್ದಾರೆ, ಸಿಲ್ವರ್ ಸ್ಪೂನ್ ಇಟ್ಕೊಂಡು ಫೇಲ್ಯೂರ್ಸ್ ನೋಡಿದವ್ರು ಇದ್ದಾರೆ. ಎಲ್ಲದರ ಮಧ್ಯೆ ಆಸ್ ಎ ಡಿರೆಕ್ಟರ್ ಟುಡೇ ಇಫ್ ಐ ಹ್ಯಾವ್ ಟು ಎಕ್ಸ್ಪ್ಲೋರ್ ನಿಮ್ಮ ಜರ್ನಿ, ನನಗೆ ಕಷ್ಟಗಳು ದುಡ್ಡಿಂದ ಇರ್ತಿರಲಿಲ್ಲ, ಬಟ್ ಮನಸ್ಸಿನ ಆಸೆಗಳು, ಏನೋ ಸಾಧಿಸಬೇಕು ಅನ್ನೋ ಛಲ, ಅದು ಯಾರಿಗೆ ಬೇಕಾದ್ರೂ ಬರ್ಬೋದು. ಬಂದಾಗ ಎಸ್ಪೆಷಲಿ ನಿಮ್ಮ ಥರ ಯಾವುದೋ ಬ್ಯಾಕ್ಗ್ರೌಂಡ್ ನೀವು ಬಂದಿದ್ದು ಅನ್ಸತ್ತಲ್ಲ, ಸಿನಿಮಾದವ್ರದ್ದು ಯಾವ ಬ್ಯಾಕ್ಗ್ರೌಂಡು ಇಲ್ಲ. ಇನಿಷಿಯಲ್ ಇಯರ್ಸ್ ಐ ಡಿಂಟ್ ನೋ ದ್ಯಾಟ್ ನಿಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇತ್ತು ಡೈರೆಕ್ಟ್ರು ಆಗೋಕ್ಕೂ ಮುಂಚೆ ಅಂತ. ನಿಮ್ಮ ಹತ್ರ ಕಳ್ಕೊಳ್ಳೋಕೆ ಏನೂ ಇಲ್ಲದಿದ್ದಾಗ ಇದ್ದ ಹಸಿವುಗಳು ಹೇಗಿತ್ತು, ಆ ಎದುರಿಸಿದ ರೀತಿ ಹೇಗೆ? ಅಂದರೆ ಇಫ್ ಐ ಹ್ಯಾವ್ ಟು ಲುಕ್ ಬ್ಯಾಕ್, ನಾನು 10ನೇ ಕ್ಲಾಸಲ್ಲಿ ಒಂದು ನಾಟಕ ಮಾಡಿದೆ ನಮ್ಮ ಸ್ಕೂಲಲ್ಲಿ. ನನ್ನ ಕೈಯಲ್ಲಿ ಒಂದು ದುರ್ಯೋಧನ ಕ್ಯಾರೆಕ್ಟರ್ ಮಾಡಿಸಿದ್ರು. ಅಲ್ಲಿವರೆಗೂ ನನಗೇನು ಸುಮ್ಮನೆ ನಾಟಕ ಮಾಡ್ತಿದ್ವಿ, ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಸ್ಕೂಲಲ್ಲಿ ಇದನ್ನು ಮಾಡ್ತಿದ್ವಿ. ಬಟ್ ಆವಾಗ ಎಲ್ಲರೂ ದೇ ಸ್ಟಾರ್ಟೆಡ್ ಸೇಯಿಂಗ್, ನೀನು ಒಳ್ಳೆ ಆ್ಯಕ್ಟ್ರು ಗುರು, ನೀನು ಯು ಶುಡ್ ಆ್ಯಕ್ಚುಲಿ ಟ್ರೈ ಅಂತ. ಆ್ಯಂಡ್ ಐ ವಾಸ್ ಎಕ್ಸ್ಟ್ರೀಮ್ಲಿ ಫ್ಯಾಟ್. ಅವಾಗಿಂದನೂ ತುಂಬ ದಪ್ಪ ಇದ್ದೆ ನಾನು. ಸೊ ನನಗೆ ಅದೇನೋ ಒಂದು ಚಿಗುರೊಡಿಯತ್ತಲ್ಲ, ಇವ್ರು ಹೇಳ್ತಾರದು ಕರೆಕ್ಟ್ ಅಲ್ವಾ ಅಂತ. ಆ್ಯಂಡ್ ಆಲ್ಸೋ ಪುಸ್ತಕ ಓದೋ ಹುಚ್ಚಿತ್ತು ನನಗೊಂದು ಸಣ್ಣದಾಗಿ ಆವಾಗಿಂದನೇ. ನಾನು CR ಸಿಂಹ ಅವರ ವೇದಿಕೆ ಅಂತ ಒಂದು ನಾಟಕದ ತಂಡ ಇತ್ತು, CR ಸಿಂಹ ಅಂಕಲ್ದು. ಸೊ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಕೊಡ್ತಾಯಿದ್ದೆ.
ನಂದು ಸುಮ್ಮನೆ ಯಾವುದೋ ರ್ಯಾಂಡಮ್ ಫೋಟೋಸ್ ಕೊಡ್ತಾಯಿದ್ದೆ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ. ಸೊ ಅವ್ರು ಕರೆದ್ರು, ಬಾ ಹಂಗಂದರೆ ನಾವು ನಾಟಕಗಳು ಮಾಡ್ತಾಯಿದ್ದೀವಿ ಹಿಂಗೆ. ಸೊ ಅಲ್ಲೇನು ಅಂದರೆ ಇ ಟಿ ಹಿಡ್ಕೊಂಡು ನಿಂತ್ಕೊಳ್ಳೋದು. ನನ್ನ ಲೈಫಲ್ಲಿ ನನಗೇನು ಅಂತಂದರೆ ಒಂದು ಐ ಆಮ್ ನೆವರ್ ಸ್ಯಾಟಿಸ್ಫೈಡ್ ವಿತ್ ನನಗೇನೋ ಚಿಕ್ಕದಾಗಿ ಕೊಡ್ತಿದ್ದಾರೆ ಅಂದರೆ ದಿಸ್ ಇಸ್ ನಾಟ್ ನನಗೇನೋ ಇನ್ನು ಇದಕ್ಕಿಂತ ನನಗೆ ಐ ನೋ ಐ ಡಿಸರ್ವ್ ಮೋರ್ ಅನ್ನೋದೊಂದಿತ್ತು. ಬಟ್ ಐ ವಾಂಟೆಡ್ ಟು ಗೋ ಥ್ರೂ ದ ಪ್ರೋಸೆಸ್. ಸೊ ಪ್ರಾಬಬ್ಲಿ 1.25 ವರ್ಷ ಅನ್ಸುತ್ತೆ ವೆಂಟ್ ಥ್ರೂ ದ ಪ್ರೋಸೆಸ್ ಆ ಟೈಮಲ್ಲಿ. ನಾನು ಹಂಗೆ ಹಿಡ್ಕೊಂಡು ನಿಂತ್ಕೋಬೇಕಾ, ನಾನು ಲೈಟ್ ಇದನ್ನು ಮಾಡಬೇಕು. ಬಿಕಾಸ್ ನಾಟಕ ಥಿಯೇಟರ್ ಅದು ನಿಮ್ಗೆ ಕಲಿಸುತ್ತೆ. ಇಟ್ ವಿಲ್ ಮೇಕ್ ಯು ವೆರಿ ಹಂಬಲ್. ನೀನು ಗುರು, ನೀನು ಏನೇ ಆಗಿರೋ ನೀನು ಎಲ್ಲ ಕೆಲಸ ಮಾಡಬೇಕು ಅನ್ನೋದಿರುತ್ತಲ್ಲ. ಸೊ ಅದನ್ನ ನನಗೆ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಂಥ ಪೀರಿಯಡ್ ಅದು. ಆ್ಯಂಡ್ ಅದಾದಮೇಲೆ ಮೇಜರ್ ರೋಲ್ಗಳು ಮಾಡ್ಕೊಂಡು ಬಂದೆ ಥಿಯೇಟ್ರಲ್ಲಿ, ಒಂದು 2-3 ನಾಟಕ ಮೇಜರ್. ರಂಗಶಂಕರ ಇನ್ಫ್ಯಾಕ್ಟ್ ಲಾಂಚ್ ಆಗಿದ್ದ ವರ್ಷ ನಾವು ಇನಿಷಿಯಲ್ 18 ಡೇಸೋ 20 ಡೇಸೋ ದೇರ್ ವಾಸ್ ಎ ಫೆಸ್ಟಿವಲ್ ರಂಗಶಂಕರ ಲಾಂಚ್ ಆದಾಗ. ಸೊ ನಾವೊಂದು ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಅಂತ ವೇದಿಕೆಯಿಂದನೇ ರಿತ್ವಿಕ್ ಸಿಂಹ ಅವರ ನಿರ್ದೇಶನದಲ್ಲಿ ಮಾಡಿದ್ವಿ. ಸೊ ಆ ಥರ ಶುರುವಾಗಿದ್ದು. ಅಲ್ಲಿ ನಿಮಗೆ ಶಂಕರ್ರಾವ್ ಅಂಕಲ್ ಬಾಸ್ ಬಾಲರಾಜ್ ಮಾಡೋರು ಪಾಪ ಪಾಂಡವಲ್ಲಿ, ಅವ್ರಿಗೆ ನಾನು ಟಾರ್ಚರ್ ಇಟ್ಬಿಟ್ಟಿದ್ದೆ. ಅಂಕಲ್ ನನಗೊಂದು ರೋಲ್ ಕೊಡಿಸಿ ಅಂಕಲ್, ಯಾವ್ದು ಪಾಪ ಪಾಂಡವಲ್ಲಿ ಒಂದು ರೋಲ್ ಕೊಡಿಸಿ ಅಂಕಲ್, ಸಿಲಿಲಲ್ಲಿ ಒಂದು ರೋಲ್ ಕೊಡಿಸಿ ಅಂಕಲ್ ಅಂತ. ಅವ್ರು ಸಿಹಿ ಕೈ ಚಂದ್ರು ಅವ್ರಿಗೆ ಆಮೇಲೆ ಗೀತಾ ಮೇಡಮ್ಗೆ ಹೇಳ್ಬಿಟ್ಟು ಇವನೊಬ್ಬ ಟಾರ್ಚರ್ ಇಡ್ತಾ ಇದ್ದೀನಿ, ಏನೋ ಒಂದು ಮಾಡ್ರಪ್ಪ ಅಂತ ಹೇಳಿದ್ರು ಅನ್ಸತ್ತೆ. ಅವಾಗ ಸೈಡ್ ರೋಲ್ ಕರಿಯೋರು ನನ್ನ ಶಾಲಿನಿ ಜೊತೆ ಪಕ್ಕದಲ್ಲಿ ಬಂದ್ಬಿಟ್ಟು ಶಾಕ್ ಕೊಡೋದು ಮಾಡೋದು ಮಾಡ್ತಾಯಿದ್ದೆ. ಆಮೇಲೆ ನನಗಲ್ಲಿ ಬೋರ್ ಹೊಡಿಯೋಕ್ಕೆ ಶುರು ಆಯಿತು. ಅದೇ ನನಗೇನು ಐ ಥಿಂಕ್ ಐ ಶುಡ್ ಡೂ ಮೋರ್ ಅನ್ಸೋಕ್ಕೆ ಶುರು ಆಯಿತು ಒಂದು ಹಂತ ಆದಮೇಲೆ. ಸೊ ಹಾಗೆ ಮೇಯ್ನ್ ರೋಲು ಮಾಡಿದೆ, ಜೊತೆಗೆ ಓದ್ತಾ ಇದ್ದೆ. ನಾನು ಪ್ರಾಪರ್ ಬ್ರಾಹ್ಮಿಣ್ ಫ್ಯಾಮಿಲಿಯಿಂದ ಬಂದಿರೋನು. ಓದದೇ ಹೋದರೆ ನಮಗೆ ಇವನು ಯಾರೋ ಇವನು ಗುರು ಇವನು ಸರಿ ಇಲ್ಲ ಅಂತಾರಲ್ಲ, ಆ ಥರದ್ದು ಇದರಲ್ಲಿದ್ದವನು. ಸೊ ಏನು ಓದರಲ್ಲೇನು ನನಗೆ ವೆರಿ ಬ್ಯಾಡ್ ಸ್ಟೂಡೆಂಟ್, ವೆರಿ ರೆಬೆಲಿಯಸ್ ಸ್ಟೂಡೆಂಟ್. ನಾನು ಪ್ರಾಬಬ್ಲಿ ಇವತ್ತು ಯಾರಾದರೂ ಈ ಇಂಟರ್ವ್ಯೂ ನನ್ನ ಟೀಚರ್ಸ್ ಇವರು ನೋಡ್ಕೋದಾದ್ರೆ ಹೆಂಗೆಲ್ಲ ಬೈಕೊಂಡ್ಬಿಟ್ಟಿರ್ತಾರೆ ನನ್ನ ನನ್ನ ಮಗ ಇವನು ಅಂತ. ಯಾವ ಕಾಲೇಜು? PS ಕಾಲೇಜಲ್ಲಿ ಓದಿದ್ದು, ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಆರ್ಡನ್ ಸ್ಕೂಲ್ ಅಂತ ಸ್ಕೂಲಿಂಗ್ ಮಾಡಿದ್ದು. ಬಟ್ ಅದೇ ಹೋಗಿ ಹೆಸರಿಗೆ ಅದೆಲ್ಲ. ಸೊ ಆಫ್ಟರ್ ದ್ಯಾಟ್ ನಾನು IBM ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಪ್ರಾಬಬ್ಲಿ 1.5 ಇಯರ್ಸ್. ಆ ಟೈಮಲ್ಲಿ ಐ ಥಾಟ್, ಆವಾಗ ಒಬ್ಬ ನವೀನ್ ದ್ವಾರಕಾನಾಥ್ ಅಂತ ಇವಾಗ ಫಾರ್ ರಿಜಿಸ್ಟ್ರೇಷನ್ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ದ, ಅವ್ನು ನನ್ನ ಫ್ರೆಂಡ್ ಅವನು. ಸೊ ಹಿ ವಾಸ್ ಆಲ್ಸೋ ವಿತ್ ಮೀ ಥಿಯೇಟ್ರಲ್ಲಿನೇ. ಸೊ ಅವನು ಒಂದು ಶಾರ್ಟ್ ಫಿಲಮ್ ಮಾಡೋಣ ಮಗ, ನೀನೇ ಹೀರೋ ಹಂಗೆ ಹಿಂಗೆ ಅಂತ. ನಾನು ಯಾವ ಹೀರೋನೇ, ಇಲ್ಲ ಮಾಡೋಣ ಬಾ. ಒಂದು ಹ್ಯಾಂಡಿ ಕ್ಯಾಮಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡ್ದ ಅವನು ಅವಾಗೆಲ್ಲ. ಸೊ ನನಗದನ್ನು ನೋಡ್ಬಿಟ್ಟು ಇವನು ಹ್ಯಾಂಡಿ ಕ್ಯಾಮಲ್ಲಿ ಒಂದು ಶೂಟ್ ಮಾಡ್ಬಿಟ್ಟು ಒಂದು ರೆಡಿ ಮಾಡ್ದ, ಇವನು ಒಂದು ಪ್ರೊಜೆಕ್ಷನ್ ಮಾಡ್ತಿದ್ದಾನೆ ಅಂದರೆ ಏನಾದರೂ ಮಾಡ್ಬೋದಲ್ವ ಪ್ರಪಂಚದಲ್ಲಿ ಅಂತ ಅನ್ಸೋಕ್ಕೆ ಶುರು ಆಯಿತು. ದಿಸ್ ವಾಸ್ ಪ್ರಾಬ್ಲಿ 15 ಇಯರ್ಸ್ ಬ್ಯಾಕ್, ಒಂದು 14-15 ವರ್ಷದ ಹಿಂದೆ. 2008-9. ಹಾಂ. ಸೊ ಆ ಟೈಮಲ್ಲೇ ಇರ್ಬೋದು. ಸೊ ನನಗದು ತುಂಬ ಸ್ಟ್ರೈಕ್ ಆಗೋಕ್ಕೆ ಶುರು ಆಯಿತು. ಚಿಕ್ಕ ಕ್ಯಾಮ್ರಲ್ಲಿ ಇವರೇನೋ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಏನಾದರೂ ಮಾಡ್ಬೋದು, ನನ್ನ ಕೈಯಲ್ಲಿ ಇಷ್ಟೇ ಸಾಕು. ಸಿನಿಮಾ ಅಂದರೆ ಏನೇನೋ ಕಾಣಿಸ್ತಾ ಇದೆ ನನಗೆ, ಇದು ಸೀರಿಯಲ್ಗೆ ಹೋದ್ರೆ ಏನೇನೋ ಕಾಣಿಸ್ತಾ ಇದೆ, ಅಷ್ಟು ಅವಶ್ಯಕತೆ ಇಲ್ಲ ಅಲ್ವಾ ಅಂತ. ಮಿನಿಮಲಿಸಮ್. ನಮ್ಮ ಅಂಕಲ್ ಒಬ್ಬರು ವೆಂಕಟೇಶ್ ಅಂತ ಇದ್ದರು, ಲೆಕ್ಚರರ್ ಅವರು. ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಹೀ ನ್ಯೂ ದಟ್ ದಿಸ್ ಗೈ ಈಸ್ ನಾಟ್ ಗೋಯಿಂಗ್ ಟು ಡೂ ದ ಸೇಮ್ ಸ್ಟಫ್. ಇವನು ಕೆಲ್ಸಕ್ಕೆ ಹೋಗೋನಲ್ಲ ಇವನು, ಇಲ್ಲ ಏನಾದರೂ ಹಾಳಾಗೋಗ್ತಾನೆ, ಇಲ್ಲ ಆ ಕಡೆ ಏನಾದರೂ ಮಾಡ್ತಾನೆ ಅಂತ. ಸೊ ಅವರು ನಾನು ಕಾಡಿ ಬೇಡಿ ಕೇಳ್ಕೊಂಬಿಟ್ವಿ, ನನಗೊಂದು ಕ್ಯಾಮ್ರಾ ಕೊಡಿಸಿ ಅಂಕಲ್, ನನಗೆ ಕೊಡಿಸ್ಬೇಡಿ, ನೀವು ತೊಗೊಳ್ಳಿ. ಯಾಕೆಂದರೆ ಅವರು ತುಂಬ ಟೂರ್ ಮಾಡೋರು, ನಿಮಗೂ ಯೂಸ್ ಆಗುತ್ತೆ, ನಾನು ಅದರಲ್ಲಿ ಶಾರ್ಟ್ ಫಿಲಮ್ಸ್ ಮಾಡ್ತೀನಿ ಅಂತ. ಅವರು ಆಯಿತು ತೊಗೊಳ್ಳೋಣ ನಡಿ ಅಂದ್ಬಿಟ್ಟು ಸೋನಿ ಹ್ಯಾಂಡಿ ಕ್ಯಾಮು 40 GB ಅವಾಗ ಒಂದು ಬರೋದು, ಅದನ್ನು ಇಟ್ಕೊಂಡು ಶುರು ಮಾಡಿದ್ವಿ. ಶಾರ್ಟ್ ಫಿಲಮ್ಸ್ ಮಾಡೋಣ ಅಂತ. ಅದೇ ನಾನು ಆಗಲೇ ಹೇಳ್ದಂಗೆ ಯೂಟ್ಯೂಬಲ್ಲಿ ಅವಾಗ 15 ನಿಮಿಷಕ್ಕಿಂತ ಜಾಸ್ತಿ ವೀಡಿಯೋಸ್ ಬಿಡೋಕ್ಕಾಗ್ತಿರ್ಲಿಲ್ಲ. ಅದೇನೋ ಇತ್ತು, ಅದನ್ನೇನೋ ರೂಲ್ಸ್ ಇತ್ತು, ಅದೆಲ್ಲ ಫಾಲೋ ಮಾಡಿಕೊಂಡು ದೆನ್ ಒಂದು ಡಿಶ್ಕ್ಯಾವ್ ಅಂತ ಒಂದು 50 ನಿಮಿಷದ್ದು 60 ನಿಮಿಷದ್ದು ಒಂದು ಫಿಲಮ್ ಮಾಡಿದ್ವಿ. ನಾನು ಬರೆದೆ, ಆ್ಯಕ್ಟ್ ಮಾಡಿದೆ, ನನ್ನ ಫ್ರೆಂಡ್ ಆದಿತ್ಯ ಅಂತ ಡೈರೆಕ್ಟ್ ಮಾಡ್ದೆ. ಅದು ಆಗ ಸ್ವಲ್ಪ ಇಷ್ಟ ಆಯಿತು ಯೂಟ್ಯೂಬ್ ನೋಡ್ತಿದ್ದಂಥ ಮಿನಿಮಲ್ ಕ್ರೌಡ್ಗೆ. ಅದಾದಮೇಲೆ ಗೌರಿ ಶಕ್ಕಿ ಅವರು ರೆಫರ್ಡ್ ಮೀ ಟು ಬಿಗ್ ಬಾಸ್ ಸೀಸನ್ 1 ರೈಟಿಂಗ್ ಟೀಮಲ್ಲಿ. ಸೊ ಬಿಗ್ ಬಾಸ್ ಸೀಸನ್ 1, ಸೀಸನ್ 2, ವೀಕೆಂಡ್ ವಿತ್ ರಮೇಶ್ ಸೀಸನ್ 1, ಸೀಸನ್ 2 ಒಂದು ಮಧ್ಯದವರೆಗೂ ಸ್ಟಾರ್ಟೆಡ್ ಟು ರೈಟ್. ಅಲ್ಲಿ ಶುರು ಆಗಿದ್ದು. ಬಿಗ್ ಬಾಸ್ ಸೀಸನ್ 1 ಆಗ್ತಿದ್ದಂಗೆ ಯೋಗಿ ದ್ವಾರಕೇಶ್ ಅವರು ನನಗೆ ಇದಕ್ಕೆ ಆಟಗಾರಾಗೆ ರೈಟಿಂಗಿಗೆ ಕರೆದ್ರು. ನೀನು ಚೆನ್ನಾಗಿ ಬರೀತೀಯ, ಬಾ ನೀನು ಬರೀ ಇದಕ್ಕೆ ಫಿಲಮ್ಗೆ ಅಂತ. ಸೊ ಆಟಗಾರಕ್ಕೆ ಡೈಲಾಗ್ಸು ಹಾಡುಗಳು ಬರೆದೆ, ಅದರಲ್ಲೊಂದು ಸಣ್ಣ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು. ನಿಮ್ಮ ಈ ಜರ್ನಿನಲ್ಲಿ ಮಾತಾಡ್ತಾ ಅಟೆನ್ಷನನ್ನು ನೀವು ಹೇಗೆ ತೊಗೊಂಡಿದ್ದು ಲಿಟ್ರಲಿ ಅಂತ ದಯವಿಟ್ಟು ಗಮನಿಸಿ ಅಂದ್ಕೊಂಡೇ
ಎಲ್ಲರೂ ಗಮನಿಸಿದ್ದು 2017 ಅದಕ್ಕೆ ಮುಂಚೆ ಅಫ್ಕೋರ್ಸ್ ನಡೆದಿರೋ ಹೋರಾಟಗಳು ಹಾರಾಟಗಳಿವೆಲ್ಲ. ಫಸ್ಟ್ ಪಾಯಿಂಟ್ ಇದೆಯಲ್ಲ, ಇದರ್ ಇಟ್ ಕ್ಯಾನ್ ಮೇಕ್ ಯು ಆರ್ ಬ್ರೇಕ್ ಯು. ಎಸ್ಪೆಷಲಿ ನೀವು ಆ ಜಾಗದಲ್ಲಿದ್ದಾಗ ಇಷ್ಟೆಲ್ಲ ಬ್ಯಾಕ್ಗ್ರೌಂಡನ್ನು ನೋಡ್ಕೊಂಡು ಬಂದ ನಿಮಗಿದ್ದ ಹಸಿವು, ಅದಕ್ಕೆ ಕೈ ಹಿಡಿದವ್ರು ಯಾರು, ಅದಕ್ಕೆ ನೀವು ಮಾಡ್ಕೊಂಡ ತಯಾರಿ? ಸೊ 2016ಇಂದನೇ ನನಗೆ ಸಿನಿಮಾ ಮಾಡಬೇಕು ಅನ್ನೋದು ಶುರು ಆಗಿತ್ತು. ಸಿನಿಮಾ ಮಾಡಲೇಬೇಕು, ಏನಾದರೂ ಆಗಲಿ ಹೆಂಗಾದರೂ. ಆ್ಯಂಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಒಂದು ತುಂಬ ಒಳ್ಳೆ ಡೆವಲಪ್ಮೆಂಟ್ ಆಗಿದ್ದೇನು ಅಂದರೆ, ಪವನ್ ಕುಮಾರು ಲೂಸಿಯಾ ಮಾಡಿದರು. ಆ ಒಂದು ಫೇಸ್ ಆಫ್ ಕನ್ನಡ ಫಿಲ್ಮ್ ಇದೆಯಲ್ಲ, ಎಲ್ಲರಿಗೂ ಒಂದು ಹೊಸ ಕನಸು ಕಾಣೋಕ್ಕೆ ಶುರು ಮಾಡಿಬಿಟ್ವಿ ನಾವು. ಗುರು, ದುಡ್ಡು ಬೇಕಾಗಿಲ್ಲ ಸಿನಿಮಾ ಮಾಡೋಕ್ಕೆ, ಆಲ್ ವಿ ನೀಡ್ ಇಸ್ ಪ್ರಾಪರ್, ನಮಗೆ ಕರೆಕ್ಟಾಗಿ ಸಿನಿಮಾ ಮಾಡೋಕ್ಕೆ ಗೊತ್ತಿರಬೇಕು, ನಾವು ಅದನ್ನು ಮಾಡಿಬಿಡ್ಬೋದು ಅನ್ನೋದು. ಪವನ್ ಪ್ರೊಡಕ್ಷನ್ ವ್ಯಾಲ್ಯೂಸನ್ನು ತುಂಬ ಚೆನ್ನಾಗಿ ತೊಗೊಂಬಂದಿದ್ರು ಅವಾಗ. ಆ್ಯಂಡ್ ದಯವಿಟ್ಟು ಗಮನಿಸಿ, ಮಾಡೋ ಟೈಮಲ್ಲಿ 3-4 ಜನ ಪ್ರೊಡ್ಯೂಸರ್ಸ್ ಹತ್ರ ಮಾತಾಡ್ತಿದ್ವಿ. ಇನ್ಫ್ಯಾಕ್ಟ್ ಯೋಗಿ ದ್ವಾರ್ಕೀಶ್ ಅವರು ಹಿ ವಾಂಟೆಡ್ ಟು ಪ್ರೊಡ್ಯೂಸ್ ಅ ಫಿಲಮ್ ಫಾರ್ ಮಿ. ಆ ಟೈಮಲ್ಲೇ ಪ್ರೊಡ್ಯೂಸ್ ಮಾಡ್ತೀನಿ ಇದು ಅಂತ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಆ ಟೈಮಲ್ಲಿ ಚೌಕ ಮಾಡ್ತಾಯಿದ್ರು. ಆ್ಯಂಡ್ ಅವ್ರಿಗೆ ಈ ಕತೆ ಪಿಚ್ ಮಾಡಿದೆ ನಾನು, ದಯವಿಟ್ಟು ಗಮನಿಸಿದ್ದು, ವಿಚ್ ವಾಸ್ ಅಗೇನ್ ಆನ್ ಆ್ಯಂಥಾಲಜಿ. 4 ಕತೆ ಮಾಡ್ತಾಯಿದ್ದೆ. ಅವ್ರು ಹೇಳಿದ್ರು, ನೋಡು ನಾನು ಚೌಕ ಅಂತ ಮಾಡ್ತಾಯಿದ್ದೀನಿ, ಅದರಲ್ಲೂ 4 ಕತೆ ಬರುತ್ತೆ, ಅದಕ್ಕೆ ಐ ಡೋಂಟ್ ವಾಂಟ್ ಟು ಟಚ್ ದಿಸ್ ಪ್ರಾಜೆಕ್ಟ್, ಬೇರೆ ಏನಾದರೂ ಇದ್ದರೆ ಹೇಳು ನನಗೆ ಅಂತ ಹೇಳಿದರು. ಬಟ್ ಆ ಕತೆನ ಇನ್ನೊಬ್ಬರಿಗೆ ನಾನು ಪಿಚ್, ಇನ್ಫ್ಯಾಕ್ಟ್ ಕೃಷ್ಣ ಸಾರ್ಥಕ್ ಅವರು ಭೀಮಾ ಫಿಲಮ್ ಪ್ರೊಡ್ಯೂಸರು, ಅವ್ರದ್ದು ಫಸ್ಟ್ ಫಿಲಮ್ ಅದು ಪ್ರೊಡಕ್ಷನ್ನು, ಅವ್ರಿಗೆ ನಾನು ಪಿಚ್ ಮಾಡಿ ನಾನೇನು ಹೇಳಿದ್ದಂದರೆ, ಸರ್ ಲೆಟ್ ಅಸ್ ಡೂ ಇಟ್ ಇನ್ ಅ ವೆರಿ ಮಿನಿಮಲ್ ಬಡ್ಜೆಟ್, ತುಂಬ ಕಡಿಮೆ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡೋಣ, ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಆವಾಗ ಇದ್ದಿದ್ದು, ಆ್ಯಂಡ್ ಆವಾಗ ನಾನು ತುಂಬ ಆ್ಯಂಡ್ ಭೈರಪ್ಪ ಅವ್ರಿಗೆ ನಾನು ಹ್ಯೂಜ್ ಫ್ಯಾನು. ಸಿಕ್ಕಾಬಡೆ ಪುಸ್ತಕಗಳನ್ನ ರಿಪೀಟಲ್ಲಿ ಓದ್ತಾ ಇದ್ದೆ ಅವ್ರದ್ದು. ಓದಾಗಿ ಒಂದು ಟ್ರಾನ್ಸ್ ಕೊಟ್ಟೋಗಿದ್ದೆ. ಆ ಇಡೀ ಸಿನಿಮಾ ಬರೆದಿರೋದು ಆ ಟ್ರಾನ್ಸಲ್ಲೇ ನಾನು. ಸೊ ಒಬ್ಬ ಸ್ವಾಮೀಜಿ, ಒಬ್ಬ ಇನ್ಯಾರೋ ಕೆಲಸಕ್ಕೆ ಹೋಗ್ತಿರೋನು, ಅವ್ರ ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದು ಬರೆದಿರೋದು. ಬಟ್ ಆ ಸಿನಿಮಾ ನನಗೆ ಅಟೆನ್ಷನ್ ಏನು ಬರಲಿಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ನನಗೇನಂದ್ರೆ ಇಂಡಸ್ಟ್ರಿ ವಲಯದಲ್ಲಿ ಇವ್ನು ಯಾರೋ ಒಬ್ಬ ಗುರು ಟೇಸ್ಟ್ ಇಟ್ಕೊಂಡು ಏನೋ ಒಂದು ನೀಟಾಗಿ ಒಂದು ಸಿನಿಮಾ ಮಾಡಿದ್ದಾನೆ ಅನ್ನೋದೊಂದು ಬಂತೆ ಹೊರತು, ಒಂದು ವಿಸಿಟಿಂಗ್ ಕಾರ್ಡ್, ಈ ಥಿಯೇಟ್ರ್ ಒಳಗೆ ಎಂಟ್ರಿ ಕೊಡೋದಕ್ಕೆ ಒಂದು ಟಿಕೆಟ್ ಕೊಡ್ತೀವಲ್ಲ, ಆ ಥರ ಗುರು ನಾನೊಬ್ಬ ಇದ್ದೀನಿ ಅಂತ ಮಾಡಿದೆ. ಆ್ಯಂಡ್ ಇಟ್ ವಾಸ್, ನಾನು ಅಂದ್ಕೊಂಡಂಗೆ, ನಾನು ಆ ಟೈಮಲ್ಲಿ ಅನ್ಕೋತಿದ್ದು ನಾನು ಸೂಪರ್ ಸಿನಿಮಾ ಮಾಡ್ತಾಯಿದ್ದೀನಿ, ಸಖತ್ತಾಗಿ ಮಾಡ್ತಾಯಿದ್ದೀನಿ. ಬಟ್ ನೋ, ಇಟ್ ವಾಸ್ ನಾಟ್ ಎ ಗುಡ್ ಫಿಲ್ಮ್. ನನ್ನ ಪ್ರಕಾರ ಇಟ್ ವಾಸ್ ನಾಟ್ ಎ ಗುಡ್ ಫಿಲ್ಮ್. ಸೊ ಅದಕ್ಕೆ ಜನ ತೊಗೊಳ್ಳಿಲ್ಲ. ಆಮೇಲೆ ಪ್ರಾಬ್ಲಿ ಒಂದು 2-3 ಇಯರ್ಸ್ ನಾನು ಮನೇಲಿ ಕೂತಿದ್ದೆ, ಏನೂ ಮಾಡ್ದಂಗೆ ಸುಮ್ಮನೆ ಟಿ ವಿಗೆ ಬರ್ಕೊಂಡು ಅಲ್ಲೇನೋ ಇದನ್ನು ಮಾಡಿಕೊಂಡು ಸರ್ವೈವಲ್ ಮೋಡಿಗೆ ಹೊಟ್ಟೋಗಿದ್ದೆ ಅವಾಗ. ಅದಾದಮೇಲೆ ಮಾಡಿದ್ದು ರತನ್ ಪ್ರಪಂಚ ನಾನು. ಸೊ ಒನ್ಸ್ ಯು ಫೀಡ್ ಯುವರ್ ಸೆಲ್ಫ್, ಎಕ್ಸ್ಪೋಸ್ ಯುವರ್ ಸೆಲ್ಫ್ ಟು ಮಟೀರಿಯಲ್, ಅಲ್ಲಿಂದ ಓಕೆ ಹಿಂಗೂ ನೋಡ್ಬೋದು ಅಂತ ಪರ್ಸ್ಪೆಕ್ಟಿವ್ ಸಿಗ್ತಾ ಹೋಗಬಹುದೇನೋ, ರೈಟ್? ಇಲ್ಲಿಂದ ಅದರಲ್ಲಿ ನಾನು ಬರೆಯೋದು ಹೇಗೆ, ಆ ಎಳೆನ ತೊಗೊಳ್ಳೋದು ಹೇಗೆ, ಅದರಲ್ಲಿ ನನ್ನ ತನನ ತುಂಬೋದು ಹೇಗೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ತನ ಏನು? ಬಿಕಾಸ್ ಆಸ್ ಅ ರೈಟರ್ ಯು ಆರ್, ಐ ಡೋಂಟ್ ನೋ ಆ್ಯಕ್ಟರ್ಸ್ ರೈಟರಾ, ಡೈರೆಕ್ಟರ್ಸ್ ರೈಟರಾ, ಪ್ರೊಡ್ಯೂಸರ್ಸ್ ರೈಟರಾ, ತುಂಬ ಆಯಾಮಗಳಲ್ಲಿ ಯಾರು ಕರೆಕ್ಟ್ ಮಾಡ್ತಾರೆ ನಿಮ್ಮ ಪೇಪರ್ನ ಗೊತ್ತಿಲ್ಲ. ಅದನ್ನು ಹೆಂಗೆ ಬೆಳೆಸ್ಕೋತೀರಿ? ನಾನು ಯಾರಿಗೂ ಬರೆಯಲ್ಲ, ಅಂದರೆ ನಾನು ಬೇರೆಯವ್ರನ್ನ ಪ್ಲೀಸ್ ಮಾಡೋದಕ್ಕೆ ಖಂಡಿತ ಬರೆಯೋದಿಲ್ಲ. ನನಗೆ ಕಿಕ್ ಕೊಡಬೇಕದು. ನನಗೀಗ ರತ್ನನ್ ಪ್ರಪಂಚ ಕ್ಲೈಮ್ಯಾಕ್ಸನ್ನು ರೀಡಿಂಗ್ ಕೊಡಬೇಕಾದ್ರೆ ನನಗೆ ಅಳು ಬರಬೇಕು. ಆ ಮಟ್ಟಕ್ಕೆ ನಾನು ಬರೆದಿದ್ದೀನಿ ಅನ್ನೋದು ನನಗೆ ಗೊತ್ತಿರಬೇಕು. ಅದು ಒಂದು ವಿಷಯ. ಆದರೆ ದಯವಿಟ್ಟು ಗಮನಿಸಿ, ನಾನು ಏನಕ್ಕೆ ಚೆನ್ನಾಗಿ ಮಾಡಲಿಲ್ಲ ನನ್ನ ಸಿನಿಮಾ ಅಂದಿದ್ದು ಅಂತ ಅಂದರೆ, ಬಿಕಾಸ್ ಅದರ ರೈಟಿಂಗ್ ಚೆನ್ನಾಗಿರಲಿಲ್ಲ. ಅಂದರೆ ನನಗೆ ಕೆಲವ್ರಿಗೆ ಇಷ್ಟ ಆಗ್ಬೋದು, ನನಗೂ ಕೆಲವು ಪೋರ್ಷನ್ಸ್ ಆಫ್ ದ ಫಿಲ್ಮ್ ಇಷ್ಟ ನನಗೆ. ಇವತ್ತು ನಾನು ಅದನ್ನು ಕೂತ್ಕೊಂಡು ಬ್ರೇಕ್ ಡೌನ್ ಮಾಡ್ತು ಅಂತಂದರೆ, ಯಾವಾಗಲೂ ಸಿನಿಮಾ ಅಂದರೆ ಹೆಂಗಿರಬೇಕು ಅಂದರೆ, ನಾನು ಕೂತ್ಕೊಂಡು ಜನಕ್ಕೆ ಹೇಳಬಾರ್ದು, ಗುರು ನಾನು ಏನು ಗೊತ್ತಾ ಆ್ಯಕ್ಚುಲಿ ಮಾಡಿದ್ದು, ನಿನಗೆ ಅರ್ಥ ಆಗಲಿಲ್ಲ ಅಲ್ಲ. ಯಾವಾಗಲೂ ಕರ್ತೃಗಿಂತ ಕೃತಿ ದೊಡ್ಡದು. ನಾನು ಸೃಷ್ಟಿ ಮಾಡಿರೋ ಇದು ಅಂತ ಯಾವತ್ತು ಹೇಳ್ಬಾರ್ದು, ಅದು ಅದರಿಂದ ನಾನಾಗಿದ್ದೀನಿ ಇವತ್ತು. ಸೊ ದಯವಿಟ್ಟು ಗಮನಿಸಿ, ನಾನು ಕೂತ್ಕೊಂಡು ಹೇಳಬೇಕಾಯ್ತು ಜನಕ್ಕೆ, ಆ್ಯಕ್ಚುಲಿ ನಾನು ಏನು ಗೊತ್ತಾ ಮಾಡಿದ್ದಲ್ಲಿ, ಇದ್ರ ಹಿಂದೆ ಸಬ್ಟೆಕ್ಸ್ಟ್ ಏನು ಗೊತ್ತಾ, ಇದ್ರ ಹಿಂದೆ ಇದ್ದಿದ್ದು ಅರ್ಥ ಏನು ಗೊತ್ತಾ ಅಂತ ಹೇಳ್ತಾ ಕೂತ್ಕೊಂಡ್ರೆ ನಾನು ಐ ಬಿಕಮ್ ಎ ಫೇಲ್ಯೂರಲ್ಲಿ. ನಾನು ಆ ಫಿಲಮ್ ಇದ್ರನ್ನೇ ಅರ್ಥನೇ ಇಲ್ಲ. ಅದಕ್ಕೆ ಯು ಹ್ಯಾವ್ ಟು ಬಿ ಅಟ್ ದೇರ್ ಲೆವೆಲ್ ಆ್ಯಂಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ದೇ ಆರ್ ಇನ್ ಅ ಡಿಫ್ರೆಂಟ್ ಲೆವೆಲ್. ಓಕೆ, ಸಿ ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ಮಾಡ್ತಿರೋ ಬಿಗ್ಗೆಸ್ಟ್ ಸಮಸ್ಯೆ ಏನು, ಪ್ರಾಬ್ಲಮ್ ಏನು ಅಂದರೆ, ಜನರನ್ನ ದಡ್ರು ಅಂತ ಹೇಳ್ತಾರೆ. ಅದು ಸೊ ಥಿಂಕಿಂಗ್ ದ್ಯಾಟ್ ಇದು ಅವ್ರಿಗೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅನ್ನೋದಾ? ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಮಾಡ್ತಾ ಇರೋದು ಒಂದೇ ಸಿನಿಮಾ, ಅವ್ರು ನೋಡ್ತಾ ಇರೋದು ಎಷ್ಟು ಸಿನಿಮಾ. ಅಷ್ಟು ಎಕ್ಸ್ಪೋಜರ್ ಇರೋ ಅವ್ರಿಗೆ ನೀವು ಮಾಡ್ತಾರೆ. ನಾವು ಅವ್ರಿಗೆ ಅರ್ಥ ಆಗಲ್ಲ ಇದನ್ನ ಹೇಳಿದ್ರೆ ಅಂದರೆ, ನಮಗೆ ದಡ್ತನ ಅದು. ದಟ್ ಈಸ್ ಫೂಲಿಶ್ನೆಸ್. ನೀನು ಆಡಿಯನ್ಸನ್ನು ರೆಸ್ಪೆಕ್ಟ್ ಮಾಡಲೇಬೇಕು. ಅಟ್ ದಿ ಸೇಮ್ ಟೈಮ್ ಯು ಡೋಂಟ್ ಮೇಕ್ ಯುವರ್ ಫಿಲಮ್ಸ್ ಟು ದ ಆಡಿಯನ್ಸ್. ನಿನಗದು ಚೆನ್ನಾಗಿ ಅನ್ನಿಸ್ತಿದ್ಯಾ?
ನೀವೇ ನಿಮ್ಮ ಫಸ್ಟ್ ಆಡಿಯನ್ಸಾ? ನಾನೇ ನನ್ನ ಫಸ್ಟ್ ಆಡಿಯನ್ಸ್ ಆಗಿರಬೇಕು, ನನಗದು ಎಮೋಷ್ನಲಿ ಕನೆಕ್ಟ್ ಆಗ್ತಿರ್ಬೇಕು. ಸಾಕಷ್ಟು ಮಡಿಯರೆಲ್ಲ ನಾನು ನೋಡ್ತಾ ಇದ್ರಿ, ಯಾರಿಗೆ ಬರೀತೀರಾ ಅಂತಂದಾಗ ನೀವು ಯಾರಿಗೂ ಬರೆಯಲ್ಲ, ನನಗೆ ನಾನು ಬರ್ಕೋತೀನಿ. ಆ್ಯಂಡ್ ಆಡಿಯನ್ಸ್ದು ಲೆವೆಲ್ ಆಫ್ ಥಿಂಕಿಂಗ್ ಏನು, ಅದಕ್ಕೆ ರೈಟಿಂಗ್ ಅಲ್ಲ, ಇಟ್ ಇಸ್ ಆಡಿಯನ್ಸ್ ಆರ್ ಆಲ್ವೇಸ್ ಇಂಟೆಲಿಜೆಂಟ್. ನನಗೇನು ಬೇಕೋ ಆ ಕಥೆ ನಾನು ಬರ್ಕೋಬೇಕು, ನಾನು ಕನ್ವಿನ್ಸ್ ಆಗಬೇಕಂತ ಇಲ್ಲಿವರೆಗೂ ಮಾತಾಡಿದ್ರಿ. ಬೇಸಿಕ್ಸ್ ಆಫ್ ರೈಟಿಂಗ್, ಬಿಕಾಸ್ ವಾಟ್ ಈಸ್ ರೈಟಿಂಗ್ ಅಂದರೆ ಸಿನಿಮಾ ರೈಟಿಂಗ್ ಎಷ್ಟು ಡಿಫ್ರೆಂಟು? ನಾನು ಹೆಂಗೆ ಹೇಳಿ, ಈಗ ನಾನು ನಿಮ್ಮ ಕತೆ ಹೇಳಬೇಕಾದ್ರೆ ನಾನು ನಿಮ್ಮ ಅಟೆನ್ಷನನ್ನು ಹಿಡ್ಕೋಬೇಕು ಅಂತಂದರೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ಹೆಂಗೆ ಗೊತ್ತಾ ಹುಟ್ಟಿದ್ದು, ನಾನು ಎಲ್ಲಿಂದ ಗೊತ್ತಾ ಬಂದಿದ್ದು, ನನ್ನ ಮನೆ ಇದು ಅಂತ ನನ್ನ ಬಗ್ಗೆ ಒಂದು ವಿಷಯ ಹೇಳ್ತೀನಿ. ಆದರೆ ನನಗೇನಾಯಿತು ಲೈಫಲ್ಲಿ ಅಂದರೆ ಅನ್ನೋದೊಂದು ಸಮಸ್ಯೆ ಹೇಳ್ತೀನಿ. ಆ ಸಮಸ್ಯೆಯಿಂದ ಹೆಂಗೆ ನಾನು ಆಚೆ ಬಂದೆ, ಓಕೆ, ಹೆಂಗೆ ಆಚೆ ಬಂದು ಏನೋ ಒಂದು ಮಾಡಿದೆ ಅನ್ನೋದು ನನ್ನ ಕತೆ, ಸಂಕೀರ್ಣವಾದ ಕತೆ, ಆಯಿತಾ. ಆ್ಯಂಡ್ ಅದು ಇವತ್ತಿಗೆ ನಮ್ಮದು ನೆವರ್ ಎಂಡಿಂಗ್ ಕತೆಗಳು. ಆ್ಯಂಡ್ ನೀವು ಮೆಟೀರಿಯಲ್ ಹೆಂಗೆ ಆರಿಸ್ತೀವಿ ಅಂತ ಯೋಚನೆ ಮಾಡ್ತಾಯಿದ್ರೆ, ನಾನು ಯಾವಾಗಲೂ ಯೋಚನೆ ಮಾಡೋದೇನು ಅಂದರೆ, ಪ್ರೊಡಕ್ಷನ್ ಮಾಡಬೇಕಾದ್ರೆ ನಾವು ಕತೆ ಸಖತ್ತಾಗಿ ಹೇಳೋದ ಗುರು, ಪಿಕ್ಚರ್ ಹಾಳು ಮಾಡಾಕ್ಬಿಟ್ಟ ಅನ್ನೋದು ತುಂಬ ಕಾಮನ್ ಗಾಂಧಿನಗರದ ಲೈನ್. ಅದು ಕತೆ ಚೆನ್ನಾಗಿ ಹೇಳ್ದ, ಸಿನಿಮಾ ಹಾಳು. ನಮ್ಮ ಹತ್ರ ಬಂದ ಪ್ರೊಡ್ಯೂಸರ್ ಹೇಳ್ತಿರ್ತಾರೆ, ಇವ್ರು ಆ್ಯಕ್ಟರ್ಸ್ ಹೇಳ್ತಿರ್ತಾರೆ, ನಮ್ಮ ಹತ್ರ ಬಂದ ಕತೆ ಎಷ್ಟು ಚೆನ್ನಾಗಿ ನರೇಟ್ ಮಾಡ್ದಾಗ ಗೊತ್ತಾ, ಸಿನಿಮಾ ಮಾಡಿ ಡಬ್ಬ ಥರ ಮಾಡ್ಬಿಟ್ಟ ಅಂತಾರೆ. ಸೊ ಬೇಸಿಕ್ಲಿ ನರೇಷನ್ನಿಂದ ರಿಯಾಲಿಟಿಗೆ ಸಿನಿಮಾ ಮಾಡಿ ಎಡಿಟ್ ಆಗಿ ಆಚೆಗೆ ಬರೋ ಅಷ್ಟರಲ್ಲಿ ಸಾಕಷ್ಟು ಲೆವೆಲಲ್ಲಿ ಅದು ಹೋಗಿರುತ್ತೆ ಅನ್ನೋದಕ್ಕಿಂತ ಏನು ಗೊತ್ತಾ, ಎವ್ರಿ ಒನ್ ಲೈನ್ ಆಫ್ ದ ಫಿಲ್ಮ್ ಈಸ್ ಆಲ್ವೇಸ್ ಗುಡ್. ಅದನ್ನು ನಾನು ಹೇಳಿ, ಪವನ್ ಹೇಳಿ, ಹೇಮಂತ್ ಹೇಳಿ, ಪ್ರಶಾಂತ್ ಅವ್ರು ಹೇಳಿ, ಉಪ್ಪಿ ಸರ್ ಹೇಳಿ, ಯಾರು ಬೇಕಾದರೂ ಹೇಳಿ, ಆ ಒನ್ ಲೈನ್ ಯಾವಾಗಲೂ ಚೆನ್ನಾಗಿರುತ್ತೆ. ದಟ್ಸ್ ವೈ ಇಟ್ಸ್ ಒನ್ ಲೈನ್, ಶಾರ್ಟ್ ಆ್ಯಂಡ್ ಸ್ವೀಟ್. ನಾನು ಹೇಳಿದ ತಕ್ಷಣ ಚೆನ್ನಾಗಿದೆ, ಡೆವಲಪ್ ಮಾಡ್ಕೊಂಬಾ ಅಂತಾರೆ ಗೊತ್ತಾ ಕತೆ. ಅಲ್ಲಿ ನಮಗೆ ಈಸ್ ಇಟ್ ಹೆಲ್ಪಿಂಗ್ ಅಸ್, ಈಸ್ ಇಟ್ ನಮಗೆ ಮಜಾ ಕೊಡ್ತಿದ್ಯಾ ಅಂತೀವಲ್ಲ, ಇದನ್ನು ಹೆಂಗಾದರೂ ಮೋಲ್ಡ್ ಬ್ರೇಕ್ ಮಾಡ್ಕೋಬೇಕು ನಾವು. ಆ್ಯಂಡ್ ಐಮ್ ಪ್ರಿಟಿ ಶ್ಯೂರ್ ಇವತ್ತು ಕನ್ನಡ ಇಂಡಸ್ಟ್ರೀಲಿ ಮೆನಿ ಆಫ್ ದೆಮ್ ಆರ್ ಡೂಯಿಂಗ್ ಇಟ್. ಸೊ ಮೆಟೀರಿಯಲ್ ಬಗ್ಗೆ ಮಾತಾಡಬೇಕಾದ್ರೆ, ರತ್ನನ್ ಪ್ರಪಂಚ ಮೆಟೀರಿಯಲ್ ಹೆಂಗೆ ಬಂತು ನನಗೆ ಅಂದರೆ, ನಮ್ಮ ಅಣ್ಣ ಯಾವಾಗಲೂ ನಂಗೆ ರೇಗ್ಸವನು, ನೀನು ಗಣಪತಿ ದೇವಸ್ಥಾನದಿಂದ ಎತ್ಕೊಂಬಂದಿರೋದು ನಿನ್ನ ಸ್ವಂತ ಮಗ ಅಲ್ಲ ಅಂತ. ಸೊ ಯಾವತ್ತೋ ಒಂದಿನ ನನಗೆ, ಆ್ಯಂಡ್ ಆಲ್ಸೋ ಜಯಂತ್ ಕಾಯ್ಕಿಣಿಯವ್ರದ್ದು ಕನ್ನಡಿ ಇಲ್ಲದ ಊರಲ್ಲಿ ಅಂತ ಒಂದು ಕತೆ ಇದೆ. ಆ ಕತೆ ಏನು ಅಂತ ಅಂದರೆ, ತಮ್ಮನ್ನು ಹುಡುಕೊಂಡು ಅಕ್ಕ ಹೋಗ್ತಾಳೆ. ತಮ್ಮ ಏನೋ ಸಾಲ ಮಾಡಿಕೊಂಡು ಗಲಾಟೆ ಆಗೋಗಿರುತ್ತೆ, ಹೊಡೆದ್ಬಿಟ್ಟು ಇದನ್ನು ಮಾಡಿರ್ತಾರೆ, ಅಪ್ಪ ರಿಜೆಕ್ಟ್ ಮಾಡಿಬಿಟ್ಟಿರ್ತಾನೆ ಅವ್ರನ್ನ. ಸೊ ಮಗ ಮನೆ ಬಿಟ್ಬಿಟ್ಟು ಹೋಗಿರ್ತಾನೆ, ಅಕ್ಕ ಹುಡ್ಕೊಂಡು ಹೋಗಿರ್ತಾಳೆ ತಮ್ಮನ್ನು. ಆ್ಯಂಡ್ ತಮ್ಮನ್ನು ನೋಡ್ಬಿಟ್ಟು ಅವನು ಇವತ್ತು ಖುಷಿಯಾಗಿದ್ದಾನೆ ಜೀವನದಲ್ಲಿ ಅಂದ್ಬಿಟ್ಟು ವಾಪಸ್ ಬಂದ್ಬಿಡ್ತಾಳೆ ಅಕ್ಕ. ಬೇಡ, ನಾವು ಹೋಗ್ಬಿಟ್ಟು ಮತ್ತೊಂದು ಲೈಫನ್ನು ಹಾಳು ಮಾಡೋದು ಬೇಡ, ಅದೊಂದು ತಮ್ಮನೇನ ಅನ್ನೋದು ಅವಳಿಗೆ ಗ್ಯಾರಂಟಿ ಇರಲ್ಲ. ಕಥೆಯಲ್ಲಿ ಆ ಥರನೇ ಒಂದು ಆಂಬಿಗ್ವಿಟಿ ಬಿಟ್ಟಿದ್ದಾರೆ. ಸೊ ನನ್ನ ತಲೆಯಲ್ಲಿ ಒಂದು ಪಾಯಿಂಟ್ ಬಂತು, ಏನು ಅಂದರೆ, ಸಪೋಸ್ ನಮ್ಮ ಅಣ್ಣ ಹೇಳ್ತಾರದು ನಿಜ ಆಗ್ಬಿಟ್ರೆ, ನಮ್ಮಮ್ಮ ಅಲ್ದಾದ್ರೆ ಏನು ಕತೆ, ನಿಮಗೆ ಇವತ್ತು ನಿಮ್ಮ ಮನೆಗೆ ಹೋದಾಗ ಆ್ಯಕ್ಚುಲಿ ಏನು ಗೊತ್ತಾ, ನಿನ್ನ ಮಗಳಲ್ಲ ಅಂದ್ಬಿಟ್ರೆ ನನ್ನ ಇಡೀ ಸ್ವರೂಪನೇ ಬಿದ್ದೋಯ್ತಲ್ಲ. ಇಷ್ಟು ವರ್ಷ ನಾನು ಕಟ್ಕೊಂಬಂದಿದ್ನಲ್ಲ, ನಂಬಿಕೆ ಇದು ಓಕೆ, ಬಟ್ ಆ್ಯಸ್ ಎ ಪರ್ಸನ್, ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ನಾನು ಐ ಆಮ್ ಫಾರ್ಮ್ಡ್ ಬೈ ಮೈ ಮದರ್, ಬೈ ಹರ್ ಥಾಟ್ಸ್. ಅವ್ರು ಬೆಳೆಸಿರೋ ರೀತಿಯಲ್ಲೇ ನಾನು ಬೆಳೆದಿರೋದು, ನನ್ನ ಇದನ್ನೇ ಬಿದ್ದೋಯ್ತು. ಹಂಗಂದ್ರೆ ಇವಳು ನನ್ನ ಅಮ್ಮ ಅಲ್ಲ ಅಂದಾಗ ಯಾರು ನನ್ನಮ್ಮ, ನಾನು ಹುಡ್ಕೊಂಡು ಹೋಗ್ಬೇಕಲ್ವ ಅನ್ನೋದೊಂದು ಬರುತ್ತೆ. ಸೊ ದಟ್ ವಾಸ್ ದಿ ಐಡಿಯಾ. ಸೊ ಈ ರೈಟಿಂಗ್, ಬೇಸಿಕ್ಸ್ ಆಫ್ ರೈಟಿಂಗ್ ಅಂತ ನೀವು ಕೇಳಿದ್ರಲ್ಲ, ಎವ್ರಿ ಬ್ಯೂಟಿಫುಲ್ ವೆಲ್ ಮೇಡ್ ಫಿಲಮ್ಸ್ ಇದೆಯಲ್ಲ, ನಾನು ಯಾವಾಗಲೂ ಎಕ್ಸಾಂಪಲ್ ಕೊಡೋದು ಮುಂಗಾರು ಮಳೆದು. ರೀಸೆಂಟ್ ಟೈಮ್ಸಲ್ಲಿ ಕಾಂತಾರದು. ಮುಂಗಾರು ಮಳೆಯಲ್ಲಿ 10ನೇ ನಿಮಿಷನೋ 12ನೇ ನಿಮಿಷನೋ ನೀವು ಕರೆಕ್ಟಾಗಿ ಇವತ್ತು ಹೋಗ್ಬಿಟ್ಟು ಮನೇಲಿ ನೋಡಿ, ಅಥವಾ ಐ ಡೋಂಟ್ ನೋ, ಆ ಟೈಮಲ್ಲಿ ಗಣೇಶ್ ಫಾಲ್ಸ್ ಇನ್ ಟು ದ ಪಿಟ್, ಅಲ್ಲಿ ಇದ್ರಲ್ಲಿ ಬೀಳ್ತಾರೆ ಮೋರಿಯಲ್ಲಿ, ವಾಚ್ ಏನೋ ತೊಗೊಂಬರ್ತಾ ಲವ್ ಆಗುತ್ತೆ ಪೂಜಾ ಗಾಂಧಿ ಮೇಲೆ. ಸೊ ದಟ್ ಈಸ್ ಕಾಲ್ಡ್ ಅನ್ ಇನ್ಸೈಟಿಂಗ್ ಇನ್ಸಿಡೆಂಟ್ ಇನ್ ಅ ಸ್ಟೋರಿ ಪ್ಯಾಲೆಟ್. ನಾವು ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತೀವಿ. ನಾನು ರಿಷಬ್ದು ಐ ಹ್ಯಾವ್ ಅಬ್ಸರ್ವ್ಡ್ ಇಟ್ ಇನ್ ಆಲ್ ಹಿಸ್ ಫಿಲಮ್ಸ್. ಸಖತ್ತಾಗಿ ಬರೀತಾರೆ ಅವ್ರ ಟೀಮು, ಯಾರಾದರೂ ಕೂತ್ಕೊಂಡು ಬರೀಬೇಕಾದ್ರೆ. ಮುಂಗಾರು ಮಳೆಯಲ್ಲೂ ದಟ್ ಹ್ಯಾಪೆಂಡ್. ಐ ಡೋಂಟ್ ನೋ, ಯೋಗರಾಜ್ ಸರ್ ಇದನ್ನೆಲ್ಲ ತಿಳ್ಕೊಂಡು ಬರ್ದಿರೋದೋ ಅಥವಾ ಅದು ಫಾರ್ ಗ್ರೇಟ್ ರೈಟರ್ಸ್ ಇದೆಲ್ಲ ಬೇಕಾಗಿಲ್ಲ. ಅವ್ರು ಒಳ್ಳೆ ಸ್ಟೋರಿ ರೈಟರ್ ಆಗಿರ್ತಾರೆ. ಅವ್ರಿಗೆ ಫಾರ್ಮುಲಾ ಇರಲ್ಲ ಒಟ್ನೆಲ್ಲ ಅವ್ರದ್ದು. ದಿಸ್ ಇಸ್ ನಾಟ್ ಅ ಫಾರ್ಮುಲಾ, ದಿಸ್ ಇಸ್ ನಾಟ್ ಅ ಫಾರ್ಮ್, ದಿಸ್ ಇಸ್ ಅ ಫಾರ್ಮ್. ಫಾರ್ಮುಲಾ ಅಂದರೆ ಏನು ಅಂದರೆ, ನೀನು ಡ್ಯಾನ್ಸ್ ಹಾಕು, ಫೈಟ್ ಹಾಕು, ದಿಸ್ ಇಸ್ ಫಾರ್ಮುಲಾ. ಓಕೆ, ದಿಸ್ ಇಸ್ ಫಾರ್ಮ್. ಈ ಥರ ಎರಡು ಯಶಸ್ಸು ನಿಮ್ಮ ಬೆನ್ನ ಹಿಂದೆ ಇದ್ದಾಗ ಮುಂದೆ ಇಡೋ ಹೆಜ್ಜೆ ಅದು ಯೂಶಲಿ ಭಾರ ಅನ್ಸತ್ತಾ, ಅಥವಾ ಪ್ರತಿಯೊಂದು ಸಿನಿಮಾಗೂ ಈಗ ಧನಂಜಯ್ ಅವ್ರಲ್ಲಿ ಬಂದಾಗ ಪ್ರತಿ ಪಾತ್ರನೂ ಅವ್ರು ಹೆಂಗೆ ಒಡೆದು ಅದನ್ನೆಲ್ಲ ಕೊಡುಕೊಂಡು ಮುಂದಕ್ಕೆ ಹೊಸ ಕಟ್ತಾ ಇರ್ತಾರೆ. ಐ ಬಿಲೀವ್ ಡೈರೆಕ್ಟರ್ಸ್ಗೆ ಅದು ಇನ್ನೂ ಹೆಚ್ಚು ಕಷ್ಟ ಆಗ್ಬೋದು, ಬಿಕಾಸ್ ನೀವು
ಅವ್ರು ಅದನ್ನು ಕೊನೆಗೆ ಅದನ್ನು ನೋಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ನೀವು ಫಸ್ಟಿಂದ ಅದನ್ನು ಹುಟ್ಟಿಸಿ ಅದನ್ನು ಹಂತ ಹಂತವಾಗಿ ನೋಡಿಕೊಂಡು ಇಟ್ಸ್ ನಾಟ್ ಸೋ ಈಸಿ ಒಂದರಿಂದ ಕೊಡ್ಕೊಂಡು ಆಚೆಗೆ ಬಂದು ಹೋಗೋದು, ಅದ್ರ ನೆರಳಿಲ್ದೇ ಇರೋ ಹಂಗೆ ಮುಂದಿನ ಸಿನಿಮಾಗೆ ಹೋಗೋದು. ಸೊ ಆ ಪ್ರಕ್ರಿಯೆ ಹೇಗಾಗುತ್ತೆ ನಿಮ್ಮದು? ನನಗೆ ಟು ಕಮ್ ಔಟ್ ಆಫ್ ಒನ್ ಫಿಲಮ್ ಅಂದರೆ ದಯವಿಟ್ಟು ಗಮನಿಸಿಂದ ಆಚೆ ಬರೋದಕ್ಕೆ ಅದರಲ್ಲಿ ನಾನು ಮಾಡಿದ ತಪ್ಪುಗಳೇನು ಅಥವಾ ಒಪ್ಪುಗಳೇನು ಅನ್ನೋದನ್ನು ಅರ್ಥಕೊಳ್ಳೋದಕ್ಕೆ ಪ್ರಾಬ್ಲಿ 1 ವರ್ಷ ಹೊಟ್ಟೋಯ್ತು, 1.25 ವರ್ಷ ಹೊಟ್ಟೋಗಿತ್ತು ಅಷ್ಟೊತ್ತಿಗೆ. ರತ್ನನ್ ಪ್ರಪಂಚ ಆದಮೇಲೂ ಅಷ್ಟೇ ಇದರಲ್ಲಿ ಇನ್ನೇನೇನು ಬೆಟರ್ ಮಾಡ್ಬೋದಿತ್ತು ನಾನು ಅನ್ನೋ ಒಂದಿಷ್ಟು ಎಲಿಮೆಂಟ್ಗಳನ್ನು ನಾನು ಯೋಚನೆ ಮಾಡೋದಕ್ಕೆ ಒಂದು 6-7 ತಿಂಗಳು ಕಳೆದ್ಬಿಟ್ಟೆ. ಬಟ್ ಆಫ್ಟರ್ ರತ್ನನ್ ಪ್ರಪಂಚ ಐ ಹ್ಯಾಡ್ ಆಪರ್ಚುನಿಟೀಸ್. ನನಗೆ ತಮಿಳಿಂದ ಇದರಿಂದನೂ ಕೇಳಿದರು ಸಿನಿಮಾ ಮಾಡ್ತೀರಾ ಅಂತ. ಅದು ಸಂಹೌ ಕೇಳ್ತಾರೆ, ಕೆಲವು ಆಗೋದಿಲ್ಲ ಕೆಲ್ಸಗಳು ಈ ಥರದರಲ್ಲಿ. ಸೊ ಅದರಿಂದ ಆಚೆ ಬಂದು ಮತ್ತೆ ಸಿನಿಮಾ ಮಾಡೋದಿದ್ದಿಲ್ಲ. ನೀವು ಆಗಲೇ ಒಂದು ಹೇಳಿದ್ರಿ, ಝೀರೋಲಿದ್ದವ್ನಿಗೆ ಏನು ಅಂದರೆ ಇಷ್ಟೇ ಬಿದ್ದಿದ್ದೀನಿ, ಇದಕ್ಕಿಂತ ಕೆಳಗಂತೂ ಹೋಗೋಕ್ಕಾಗಲ್ವಲ್ಲ, ಮತ್ತೆ ಮೇಲೆ ಜಾಗದಿಂದ ಬಂದ ಕಳ್ಕೊಳಕ್ಕೇನಿರಲ್ಲ. ಸೊ ಒಬ್ಬ ಡೈರೆಕ್ಟ್ರಿಗೆ ಹೆಂಗೆ ಅಂತ ಅಂದರೆ ಹಿ ಹ್ಯಾಸ್ ಟು ಕಮ್ ಬ್ಯಾಕ್ ಟು ಝೀರೋ. ನಾವು 0ಗೆ ವಾಪಸ್ ಬಂದೆ ಮತ್ತೆ ನನ್ನ ಜೀವನ ಶುರು ಮಾಡಬೇಕು. ಈಗ ಅದೇ ನಾನು ಆಗಲೇ ಹೇಳ್ದಂಗೆ ರೋಹಿತ್ ಪದ್ಕಿ ಸಿನಿಮಾ ಅಂತ ಯಾರೂ ಬರಲ್ಲ, ಅದನ್ನು ಬರೋ ಹಂಗೆ ಮಾಡೋವರೆಗೂ ಅಂತೂ ನಾವು ಕಷ್ಟಪಡಲೇಬೇಕು. ಬಟ್ ಅದಾದಮೇಲೆ ನಾನು ಟೇಕನ್ ಫಾರ್ ಗ್ರಾಂಟೆಡಾಗಿ ತೊಗೊಳಕ್ಕಾಗಲ್ಲ. ಸೊ ಈಗ ನಾನು ರತ್ನನ್ ಪ್ರಪಂಚ ಆದಮೇಲೆ ಉತ್ತರಾಖಂಡ ಮಾಡಬೇಕು ಅಂದಾಗ ನನ್ನ ಜಾನರೇ ಶಿಫ್ಟ್ ಮಾಡ್ಕೊಂಡೆ. ನಾನು ರತ್ನನ್ ಪ್ರಪಂಚ ವಾಸ್ ಅ ಪ್ರಾಪರ್ ಫ್ಯಾಮಿಲಿ ಡ್ರಾಮಾ. ನನಗೆ ಇಲ್ಲಿ ಮಾಡಬೇಕಾಗಿದ್ದು ಒಂದು ಏನಂತಾರೆ ಡ್ರಾಮಾ ಸಿನಿಮಾನೇ, ಬಟ್ ಇನ್ ಅ ವೆರಿ ಕಮರ್ಷಿಯಲ್ ವೇ, ವೆರಿ ಕಲರ್ಫುಲ್ ಕಮರ್ಷಿಯಲ್ ವೇ ಮಾಡಬೇಕು ಅಂತ ಇದ್ದಿದ್ದು ನನಗೆ. ಐ ಹ್ಯಾಡ್ ಟು ಶಿಫ್ಟ್ ಮೈ ಹೋಲ್ ಐಡಿಯಾ. ನನ್ನ ಥಾಟ್ ಪ್ರೊಸೆಸ್ ಚೇಂಜ್ ಆಗಬೇಕಿತ್ತು. ಸೊ ಅದಕ್ಕೆ ನಾನು ಒಂದಿಷ್ಟು ಜನದ ಜೊತೆ ಬೆರಿಬೇಕು. ಹೆಂಗೆ ಮಾಡ್ತೀರಾ? ಆ ಥರದ್ದು ಯೋಚನೆಗಳವ್ರ ಜೊತೆ ಬೆರಿಬೇಕು. ಯಾಕಂದರೆ ನನಗದು ಕನ್ವಿನ್ಸ್ ಆಗಬೇಕು. ಇವ್ರು ಫೈಟ್ ಮಾಡೋದೇ ತಪ್ಪು ಅನ್ನೋದು ನಾನು ಯೋಚನೆ ಮಾಡ್ತಿರೋನಿಗೆ ಫೈಟ್ ಮಾಡಿಸ್ಬೇಕು ನೀನು ಒಂದು ಸಿನಿಮಾದಲ್ಲಿ ಅಂತ ಬಂದಾಗ ಅದು ನನಗೆ ಕನ್ವಿನ್ಸ್ ಆಗಬೇಕಲ್ಲ, ಏನಕ್ಕೆ ಫೈಟ್ ಮಾಡಿಸ್ಬೇಕು ಅಂತ. ಜನ ನೋಡಬೇಕು ಅಂತ ಫೈಟ್ ಮಾಡಬಾರ್ದು ಅವರು. ಈಗ ವೈ ಇಸ್ ರಾಜಮೌಳಿ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಡೈರೆಕ್ಟರ್ಸ್ ಇಂಡಿಯಾ ಹ್ಯಾಸ್ ಪ್ರೊಡ್ಯೂಸ್ಡ್ ಅಂದರೆ ನಿಮಗೆ ಗೊತ್ತು ಅಲ್ಲಿ ನಡೀತಾ ಇರೋದು ನಿಜ ಅಲ್ಲ ಅಂತ, ಬಟ್ ಯು ಗೆಟ್ ಕನ್ವಿನ್ಸ್ಡ್. ಹೌದು ಗುರು, ಅವನು ಮರದಿಂದ ಹಿಂಗೆ ಎಳೆದ್ಬಿಟ್ಟು ಹಿಂಗೆ ಬಿಟ್ಟರು, ಅದೇನು ಗುರು ಅತಿ ಬುದ್ಧಿವಂತರು ಏನಂದ್ರೆ ಅವೆಲ್ಲ ಏನು ಚಿಲ್ಲರೆ, ಅದು ಅದೇನು ಐಡಿಯಾನ ಹಾಲಿವುಡ್ಡಲ್ಲಿ ನೋಡಿ ಅದು ಇದು ಓಡ್ತಾ ಕನ್ವಿನ್ಸ್ ಮಾಡಿದ್ರ. ಪ್ರಶಾಂತ್ ನೀಲ್ ನಂಗೆ ಒಂದು ತುಂಬ ಒಳ್ಳೆ ಮಾತು ಹೇಳಿದರು, ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅಂತ ಮಾತಾಡ್ತಾ ಇದ್ವಿ. ಅವಾಗ ಅವ್ರು ಹೇಳಿದ್ರು, ನಿಮ್ಮ ಪ್ರಕಾರ ಒಳ್ಳೆ ಸಿನಿಮಾ ಯಾವುದು ಅಂದರು. ಅಲ್ಲ ಸರ್, ಹಿಂಗೆ ದುಡ್ಡು ಮಾಡ್ತಾ ಒಳ್ಳೆ ಸಿನಿಮಾ, ಜನ ದಡ್ರ ದುಡ್ಡು ಕೊಟ್ಬಿಟ್ಟು ನೋಡೋಕ್ಕೆ, ಹೆಂಗೆ ನೀವು ಡಿಸೈಡ್ ಮಾಡ್ತೀರಾ ಚೆನ್ನಾಗಿಲ್ಲ ಅದು ಇದನ್ನು ಮಾಡ್ತೀನಿ? ಅಷ್ಟು ಜನ ಹೇಳಿರೋದನ್ನ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ನೀವು ಹೇಳ್ತೀರಾ. ಅದಕ್ಕೆ ಈ ರಿವ್ಯೂಸ್ ಮಾಡ್ತಾರಲ್ಲ ಕೂತ್ಕೊಂಡ್ಬಿಟ್ಟು, ನಾನು ರಿವ್ಯೂಸ್ ಮಾಡಬೇಡಿ, ದಟ್ ಈಸ್ ಯುವರ್ ಒಪಿನಿಯನ್. ಯಾಕೆಂದರೆ ನೀವು ಬೆಳ್ಕೊಂಬಂದಿರೋ ವಾತಾವರಣದಿಂದ ಬಂದಿರೋ ಒಪಿನಿಯನ್ ಅದು. ನಿಮ್ಮ ಮನೇಲಿ ಏನೇನೋ ಆಗಿರ್ಬೋದು, ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಏನೇನೋ ಆಗಿರ್ಬೋದು, ನಿಮ್ಮ ಲೆನ್ಸಿಂದ ನೀವು ನೋಡ್ತಾ ಇರೋದು. ನೀವು ಆ ಸಿನಿಮಾ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ದೀರಾ, ನೀವು ಹಾಕ್ಕೊಂಡಿರೋ ಒಂದು ಇದರಲ್ಲಿ ನೋಡ್ತಾ ಇದ್ದೀರಾ. ಅದಕ್ಕೆ ನೀವು ಇಟ್ ಈಸ್ ನಾಟ್ ಅ ರಿವ್ಯೂ, ಇಟ್ ಈಸ್ ಅನ್ ಒಪಿನಿಯನ್. ಕಲೆಕ್ಟಿವ್ ಒಪಿನಿಯನ್ಸ್ ಆರ್ ರಿವ್ಯೂಸ್. 100 ಜನರಲ್ಲಿ 90 60 ಆ್ಯಂಡ್ ಅಬೌವ್. ಓಕೆ, ನೀವು ಥಿಯೇಟ್ರಲ್ಲಿ ಕೂತ್ಕೊಂಡು ನಗು ಹೆಂಗೆ ಬರುತ್ತೆ, ನೀವು ಒಬ್ಬರೇ ಕೂತ್ಕೊಂಡು OTTಯಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಅಷ್ಟು ನಗು ಬರ್ತಿರಲ್ಲ. ದಟ್ ಈಸ್ ವೈ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸು ಅಥವಾ ಥಿಯೇಟರ್ಸ್ ಯಾಕೆ ಇಂಪಾರ್ಟೆಂಟು ಅಂದರೆ ವೈಬ್ ಕ್ರಿಯೇಷನ್. ಬಿಕಾಸ್ ಫಿಲಮ್ಸ್ ಆರ್ ಕಮ್ಯುನಿಟಿ ಗ್ಯಾದರಿಂಗ್ ಆ್ಯಂಡ್ ಕಮ್ಯುನಿಟಿ ವಾಚಿಂಗ್ ಎಲಿಮೆಂಟ್ಸ್. ನೀವು ಕೂತ್ಕೊಂಡು ಅದನ್ನು ಅನುಭವಿಸ್ಬೇಕು, ಆಸ್ವಾದಿಸ್ಬೇಕು, ಕತ್ಲಾಗಬೇಕು. ಇದು ಅಷ್ಟು ಜನದ ಜೊತೆ ನೋಡಿದಾಗ ಅವ್ನು ನಗ್ತಿದ್ರೆ ನಿಮಗೂ ನಗು ಬರುತ್ತೆ. ನೀವು ಅಬ್ಸರ್ವ್ ಮಾಡಿ, ಅಲ್ಲಿ ಅಳ್ತಾ ಇದ್ರೆ ಎಲ್ಲರೂ ಆಲ್ಮೋಸ್ಟ್ ಕಣ್ಣೀರು ಹಾಕ್ತಾ ಇರ್ತಾರೆ, ನಗ್ತಾ ಇದ್ರೆ ಎಲ್ಲರೂ ನಗ್ತಾ ಇರ್ತಾರೆ. ಎಂಡ್ ಆಫ್ ದ ಡೇ ವಿ ಆರ್ ಆಲ್ ಹ್ಯೂಮನ್ಸ್. ಹರ್ಡ್ ಮೆಂಟಾಲಿಟಿ ಎಲ್ಲ ಪ್ಲೇ ಆಗುತ್ತೆ ಒಂದಲ್ಲ ಒಂದು. ನೀವು ಥಿಯೇಟ್ರಿಂದ ಆಚೆ ಬರ್ತಿದ್ದಂಗೆ ಅವ್ರು 100 ಡೇಸ್ ಅಂತ ಇರ್ತಾರಲ್ಲ, ನಾವು ಅವ್ರನ್ನೆಲ್ಲ ನೋಡ್ಬಿಟ್ಟು ಏನು ಗುರು ಇವ್ರು ಎಲ್ಲ ಪಿಕ್ಚರ್ಗೂ ಹಿಂಗೆ ಹೇಳ್ತಾರೆ. ಆ್ಯಕ್ಚುಲಿ ಅವ್ರು ಒಳಗಡೆ ಆ ಥರ ಅನ್ಭವಿಸ್ಕೊಂಬಂದಿರ್ತಾರೆ. ಗುರು ಅನ್ಕೊಂಬಂದಿರ್ತಾರೆ ಅವರು. ನನಗೆ ಎಷ್ಟೋ ಸತಿ ಯೋಚನೆ ಮಾಡೋದೇನು ಅಂದರೆ 3 ಕಥೆನ ಒಟ್ಟಿಗೆ ಹೆಂಗೆ ಯೋಚನೆ ಮಾಡ್ತಾರೆ ಎಲ್ಲರೂ ಅಂತ. ಒಂದ್ರ ಮೇಲೆ ಒಂದು ಹೋಗ್ಬಿಡಲ್ವ ಎಮೋಷನ್ಸ್ ಅಂತ ತುಂಬ ಸತಿ ಯೋಚನೆ ಮಾಡ್ತೀನಿ ನಾನು. ಆ್ಯಂಡ್ ಆಲ್ಸೋ ಏನಾಗೋದು ಗೊತ್ತಾ, ನನಗೆ ಒಂದು ಗ್ರೇಟ್ ಸೇಯಿಂಗ್ ಇದೆ, ಒಬ್ಬ ಒಳ್ಳೆ ಡೈರೆಕ್ಟರ್ದು ಫಸ್ಟ್ ಸಿನಿಮಾ ಅಲ್ವಂತೆ, ಸೆಕೆಂಡ್ ಸಿನಿಮಾ ಡಿಸೈಡ್ಸ್ ಇಫ್ ಈಸ್ ಎ ಗುಡ್ ಡೈರೆಕ್ಟರ್ ಆರ್ ನಾಟ್ ಅಂತ. ಯಾಕೆಂದರೆ ಫಸ್ಟ್ ಸಿನಿಮಾ ಅಲ್ಲಿ ನಮ್ಗೆ ಇರೋದೆಲ್ಲ ಹಾಕ್ಬಿಟ್ಟು ಗೊತ್ತಿರೋದೆಲ್ಲ ಹಾಕ್ಬಿಟ್ಟು ಸಿನಿಮಾ ಮಾಡ್ಬಿಟ್ಟಿರ್ತೀವಿ. ಸೆಕೆಂಡ್ ಸಿನಿಮಾ ಬರುತ್ತಲ್ಲ, ಅವಾಗ ನಾವು ಕಲ್ತ್ಕೊಂಡು ಮಾಡ್ತಾಯಿರ್ತೀವಿ ಸಿನಿಮಾ ಮಾಡ್ಬೇಕು ಹಿಂಗೆ ಅಂತ. ಅದಾದಮೇಲೆ ಏನು ಅನ್ನೋದು. ಈಗ ನನಗಿರೋ ನೀವು ಹೇಳಿ, ನಾನು ಆವಾಗಲಿಂದ ಮಾತಾಡ್ತಾ ಇರೋದು ನನಗಿದೆ ಈ ಎಕ್ಸ್ಪೀರಿಯನ್ಸ್ ಆಗಿತ್ತು, ನಾನು ಇದನ್ನು ಮಾಡಿದೆ, ಈ ಎಕ್ಸ್ಪೀರಿಯನ್ಸ್ ಆಗಿತ್ತು, ಇದನ್ನು ಮಾಡಿದೆ. ಬಟ್ ಎಷ್ಟು ದಿನ ಇರುತ್ತೆ ಎಕ್ಸ್ಪೀರಿಯನ್ಸು? ಆಫ್ಟರ್ ಅ ಪಾಯಿಂಟ್ ಯು ಹ್ಯಾವ್ ಟು ಡೆವಲಪ್ ಆ್ಯಂಡ್ ಕ್ರಿಯೇಟ್ ಸಮಥಿಂಗ್. ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿಲ್ಲ ಅಂದ್ರೂ ಹೆಂಗೆ ಬರುತ್ತೆ?
ಒಂದಿಷ್ಟು ಜನದ ಜೊತೆ ಮಾತಾಡ್ಬೇಕು. ಒಡನಾಟ, ಪುಸ್ತಕ, ಎಕ್ಸ್ಪೀರಿಯನ್ಸು. ಪುಸ್ತಕಗಳನ್ನ ಓದಿದ್ರೆ ನಮಗೆ ಸಿಗೋವಂಥ ಲೈನ್ಗಳಿದೆಯಲ್ಲ, ಅದಕ್ಕಿಂತ ಇನ್ನೇನು ನನಗೆ ಅದು ಗಾಡ್ ಗಿಫ್ಟ್. ಅದು ನಮ್ಗೆ ಸಿಕ್ಕಿರೋವಂಥ ಒನ್ ಆಫ್ ದಿ ಬೆಸ್ಟ್ ಇದು. ಅನ್ಫಾರ್ಚುನೇಟ್ಲಿ ಅಗೇನ್ ಕಮಿಂಗ್ ಬ್ಯಾಕ್, ನಾವು ಕನ್ನಡದಲ್ಲಿ ಏನಕ್ಕೆ ಇವತ್ತು ಒಳ್ಳೆ ಸಿನಿಮಾ ಬರ್ತಿಲ್ಲ ಅಂದರೆ ನಮ್ಗೆ ಲಿಟ್ರರಿ ಸೆನ್ಸ್ ತುಂಬ ಕಮ್ಮಿ ಆಗೋಗಿದೆ. ನಾವು ಓದೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ತುಂಬ ಓದೋರು, ತುಂಬ ಪ್ರಶ್ನೆ ಮಾಡೋರು ಯೂಶಲಿ ಎಲ್ಲದನ್ನು ನಂಬಲ್ಲ, ಎಸ್ಪೆಷಲಿ ಲೈಕ್ ದೇವರು, ಆಸ್ಟ್ರಾಲಜಿ ಇವೆಲ್ಲ. ನೀವು ಹೇಗೆ? ಅತೀವವಾಗಿ ದೇವ್ರನ್ನ ನಂಬೋನು ನಾನು. ಹೌದಾ? ಆ್ಯಂಡ್ ಏನಂತಾರೆ, ಐ ಬಿಲೀವ್ ದೇರ್ ಇಸ್ ಅ ಗ್ರೇಟ್ ಎನರ್ಜಿ ಅರೌಂಡ್ ಎವ್ರಿಥಿಂಗ್. ಇವತ್ತು ನಾನು ನೀವು ಇಲ್ಲಿ ಮಾತಾಡಬೇಕಾದ್ರೆ ಇಷ್ಟೊಂದು ಥಾಟ್ಸ್ ಓಡಾಡ್ತಾ ಇದೆ ಅನ್ನೋದಕ್ಕೆ ದೇರ್ ಇಸ್ ಸಮ್ ಎನರ್ಜಿ. ಒಂದೇನೋ ಒಂದು ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗಬೇಕಲ್ವ, ಅದೇ ದೇವರು ಅಷ್ಟೇ. ಅದೇ ಅಲ್ಲಿ ಕೂತ್ಕೊಂಡು ಮಾಡಿಸ್ತಾ ಇರ್ತಾನೆ ಅನ್ನೋದೇ ನನ್ನ ನಂಬಿಕೆ. ಹಾಗಂತ ನನ್ನ ನಂಬಿಕೆಗಳನ್ನ ಬೇರೆಯವ್ರ ಮೇಲೆ ನಾನು ಹೇರ್ತೀನ, ನಾನು ಯಾವತ್ತೂ ಮಾಡಿಲ್ಲ. ನನ್ನ ದೇವರು ನನ್ನ ದೇವ್ರ ಮನೆಗೆ ಮಾತ್ರ ಸೀಮಿತ. ಅಲ್ಲಿಂದ ಆಚೆ ಬಂದರೆ ಸಿನಿಮಾದವ್ರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾರಿಗೂ ಬೈಯಂಗೆ ಇಲ್ಲ. ಆ್ಯಕ್ಚುಲಿ ಸಿನಿಮಾದವ್ರಿಗೆ ಕತ್ಲಾದ್ಮೇಲೆ ಯಾರು ನನ್ನ ಸಿನಿಮಾ ನೋಡ್ತಾರೆ, ಯಾವ ಜಾತಿಯವನು, ಯಾವ ಧರ್ಮದವನು, ಅವ್ನು ಮುಸ್ಲಿಮ, ಹಿಂದೂನ, ಕ್ರಿಶ್ಚಿಯನ, ಯಾರು ನೋಡ್ತೀವಿ? ನಾವು ನೋಡ್ತೀವ? ನಾನು ಇದರಲ್ಲಿ ಸೆಟ್ಟಲ್ಲಿ ಊಟ ಮಾಡಬೇಕಾದ್ರೆ ಯಾರು ನನಗೆ ಊಟ ತಂದು ಕೊಡ್ತಾರೆ, ಯಾರು ಅಡುಗೆ ಮಾಡಿರ್ತಾರೆ, ಹೋಗ್ಬಿಟ್ಟು ಅಡುಗೆ ಮನೇಲಿ ನಾನು ನೋಡ್ತೀನಿ. ನನಗೆ ಹಸುವಾಗಿರುತ್ತೆ, ನಾನು ಊಟ ಮಾಡ್ತೀನಿ. ಇಟ್ಸ್ ಓನ್ಲಿ ಜಾಬ್, ಇಟ್ಸ್ ಓನ್ಲಿ ದ ಮೆರಿಟ್. ಸೊ ದೇವ್ರು ನನಗೆ ಹೀ ಸ್ಟಾರ್ಟ್ಸ್ ಇನ್ ಮೈ ದೇವ್ರ ಮನೆ, ಎಂಡ್ಸ್ ಇನ್ ಮೈ ದೇವ್ರ ಮನೆ ಫಾರ್ ಪೂಜೆ. ಬಟ್ ಹಿ ವಿಲ್ ಬಿ ವಿತ್ ಮೀ. ಯಾವಾಗಲೂ ನಮ್ಮ ಜೊತೆ ದೇವ್ರು ಇದ್ದೇ ಇರ್ತಾರೆ, ದೇವಿ ಇದ್ದೇ ಇರ್ತಾಳೆ. ಸೊ ಅದು ನನ್ನ ಬಿಲೀಫ್. ಗುಡ್, ಯಾ, ಅಮೇಝಿಂಗ್. ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ ಆಲ್ ಏರಿಯಾಸ್ ಆಫ್ ಯುವರ್ ಲೈಫ್ ಎಕ್ಸೆಪ್ಟ್ ಫಾರ್ ಪ್ರಾಬ್ಲಿ ಫ್ರೆಂಡ್ಸ್ ಆ್ಯಂಡ್ ವೈಫ್. ಸೊ ನನ್ನ ಹೆಂಡ್ತಿನ ನನ್ನ ಬೆಸ್ಟ್ ಫ್ರೆಂಡ್. ಸೊ ದೆರ್ ಇಸ್ ನೋ ಡೌಟ್. ವಿ ಗಾಟ್ ಮ್ಯಾರಿಡ್ ವೆರಿ ಅರ್ಲಿ. ಸೊ ಶಿ ಹ್ಯಾಸ್ ಬೀನ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಪ್ರಾಬಬ್ಲಿ ಅದೇ ತುಂಬ ಕ್ಲೀಶೆ ಸೇಯಿಂಗ್ ಅದು. ಅದೇ ತುಂಬ ಸಕ್ಸಸ್ ಇರೋವಂಥವ್ರು ಹಿಂದೆ ಒಬ್ಬಳು ಹೆಣ್ಣು ನಿಂತ್ಕೋತಾಳೆ ಅಂತ. ಅದು ನನಗೆ ಏನಕ್ಕೆ ಅಂತ ಗೊತ್ತಾಯಿತು. ಏನಕ್ಕೆ ಅಂದರೆ, ನೀನು ಸೋಲ್ತಿದ್ಯಾ ನನ್ನ ಮಗನೇ, ನನಗೆ ಗೊತ್ತು, ಪರವಾಗಿಲ್ಲ ಹೋಗು ಅಂತ ಬಿಡ್ತಾರಲ್ಲ, ಆ ಧೈರ್ಯ ಅವಳಿಗಿದೆ. ನಾನು ಐ ಬಿ ಎಮ್ ಕೆಲಸ ಬಿಟ್ಟು HP ಕೆಲಸ ಬಿಟ್ಟು ಇಲ್ಲೆಲ್ಲೋ ಕೆಲಸ ಮಾಡೋದಕ್ಕೆ ಹೋದಾಗ ಐ ಸ್ಟಿಲ್ ರಿಮೆಂಬರ್, ನಾನು ಮನೆಗೆ HP ಇಂದ ಇದ್ರ ಪೇಪರ್ ಕಳಿಸ್ಬಿಟ್ಟಿದ್ರು. ನಾನು ರಿಸೈನ್ ಮಾಡ್ಬಿಟ್ಟು ಬಂದಾದ್ಮೇಲೆ ಏನೋ ಕಳಿಸ್ತಾರಲ್ಲ, ಅದರದ್ದೆಲ್ಲ ಡಾಕ್ಯುಮೆಂಟ್ಸು. ಇವಳಿಗೆ ಹೇಳಿರಲಿಲ್ಲ ನಾನು. ಅವಳು ನೋಡ್ಬಿಟ್ಟು ಗಳ ಅಳಕ್ಕೆ ಶುರು, ಏನೋ ಕೆಲಸ ಬಿಟ್ಟು ಇದೇನೋ ಹೆಂಗೋ ಜೀವನ ನಮ್ಮದು ಅಂತ. ಅದಾದಮೇಲೆ ಶಿ ಹ್ಯಾಸ್ ಬಿಲೀವ್ಡ್ ಇನ್ ಮೀ ಫಾರ್ ಅ ವೆರಿ ಲಾಂಗ್ ಟೈಮ್ ನೌ. ಇದು ಇದೆ ನಮ್ಮಮ್ಮ. ಶಿ ಹ್ಯಾಸ್ ಬಿನ್, ನೀನು ಏನೋ ಮಾಡ್ತಾ ಇರು. ಅವ್ರು ನಾನು ಏನು ಮಾಡ್ತಿದ್ದೀನಿ ಅನ್ನೋದು ಕೇಳ್ತಾ ಇಲ್ಲ, ಗೊತ್ತೂ ಇಲ್ಲ ಅವ್ರಿಗೆ. ನನ್ನ ಆಫೀಸ್ಗೂ ಬರಲ್ಲ ಅವರು. ಸೊ ಶಿ ಹ್ಯಾಸ್ ಬಿನ್ ವೆರಿ ಸ್ಟ್ರಾಂಗ್. ನಮ್ಮ ಅಣ್ಣ ಫ್ರಮ್ ಮೈ ಚೈಲ್ಡ್ಹುಡ್ ಹಿ ಹ್ಯಾಸ್ ಬಿನ್ ವೆರಿ ಸ್ಟ್ರಾಂಗ್. ಅವನು ಫಸ್ಟ್ ಕೆಲಸಕ್ಕೆ ಸೇರಿಕೊಂಡ. ನಾನು ಸೆಕೆಂಡ್ PU ಕೊಡದ್ಬಿಟ್ಟಿದ್ದೆ. ಅವಾಗ CET ಬರೀಬೇಕು. ನನಗೆ ಗೊತ್ತು ನಾನು 100% ಪಾಸ್ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ರಿಸಲ್ಟ್ ಬಂದಿರಲಿಲ್ಲ ಇನ್ನು. CET ಎಕ್ಸಾಮ್ ಇರೋದು ಅವಾಗ. ಅದ್ರ ಜೊತೆ ಇನ್ನೊಂದು ಯಾವುದೋ ಕಾಮೆಡ್ಕೇನ ಯಾವುದೋ ಒಂದು ಎಕ್ಸಾಮ್ ಇರೋದು. ಅದರದ್ದು ನಮ್ಮಮ್ಮ ಹರಿದು ಬಿಸಾಕ್ಬಿಟ್ಟಿದ್ರು. ಇವ್ನು ಯಾವ ಪಾಸ್ ಆಗ್ತಾನೆ, ಇವ್ನಿಗೇನು ದರಿದ್ರ, ಇದು ಬೇಕಾಗಿಲ್ಲ ಇದು ಅಂತ. ನಮ್ಮ ಅಣ್ಣ ಅವಾಗ ಚೆನ್ನೈ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಅಪ್ಲೈ ಮಾಡು, ನೀನು ಯು ಆರ್ ಮೆಂಟ್ ಟು ಬಿ ದೇರ್, ಮಾಡು, ನಾನು ನಿಂತ್ಕೋತೀನಿ, ಮಾಡು ಅಂತ ನಮ್ಮ ಅಮ್ಮನ ಜೊತೆ ಜಗಳ ಆಡೋನು. ಸೊ ದೇ ಹ್ಯಾವ್ ಬೀನ್ ಗ್ರೇಟ್. ಮೈ ಫ್ಯಾಮಿಲಿ ಹ್ಯಾಸ್ ಬೀನ್ ವಂಡರ್ಫುಲ್. ಟಿಪಿಕಲ್ ಮಿಡಲ್ ಕ್ಲಾಸ್ ಬ್ರಾಹ್ಮಿನ್ ಫ್ಯಾಮಿಲಿ ನಮ್ಮದು. ಬಟ್ ದೇ ಹ್ಯಾವ್ ಬೀನ್ ವಂಡರ್ಫುಲ್. ಆ್ಯಂಡ್ ನನ್ನ ಫ್ರೆಂಡ್ಸ್ ಯಾರು ಈಗಾಗಿರೋ ಫ್ರೆಂಡ್ಸ್ ತುಂಬ ಕಮ್ಮಿ. ಎಲ್ಲ ಸ್ಕೂಲಿಂದ ಬಂದಿರೋ ಫ್ರೆಂಡ್ಸೇ. ಸೊ ಪ್ರಾಬಬ್ಲಿ ವಾರಕ್ಕೆ 3 ದಿನ ಸಿಗ್ತೀವಿ. ನಾನು ಶೂಟಿಂಗು ಕೆಲಸದಲ್ಲಿ ಇಲ್ಲದೆ ಹೋದರೆ ವಾರಕ್ಕೆ 3 ದಿನ ಸಿಗ್ತೀವಿ. ಬಸವನಗುಡಿಲಿ ತಿನ್ನಲೇಬೇಕು, ಏನಾದರೂ ಊಟ ಮಾಡ್ತೀವಿ, ಇದನ್ನು ಹರಟೆ ಹೊಡಿತೀವಿ, ರ್ಯಾಂಡಮಾಗಿ ಹರಟೆ ಹೊಡಿತೀವಿ. ಆ್ಯಂಡ್ ಐ ಆಮ್ ನಾಟ್ ಅ ಫಿಲಮ್ ಮೇಕರ್ ಟು ದೆಮ್. ಅವರೇನೋ ಕೆಲಸ ಮಾಡ್ತಿರೋದು ನನಗದು ಬೇಕಾಗಿಲ್ಲ. ಯು ಆರ್ ಹ್ಯೂಮನ್ಸ್, ಯುವರ್ ಫ್ರೆಂಡ್ಸ್ ಟಾಕಿಂಗ್ ಅಬೌಟ್ ಲೈಫ್ ಆ್ಯಂಡ್ ಇಮೋಷನ್ಸ್ ಆ್ಯಂಡ್ ಎವ್ರಿಥಿಂಗ್ ಇನ್ ಬಿಟ್ವೀನ್ ಮೇ ಬಿ. ಎಸ್, ಅಮೇಝಿಂಗ್. ಡಿಜಿಟಲ್ ಎರಾದಲ್ಲಿ ಒಂದು ಬಿಗ್ಗೆಸ್ಟ್ ಕಂಪ್ಲೇಂಟ್ ಇಸ್ ದ್ಯಾಟ್ ಅಕ್ಕಪಕ್ಕದಲ್ಲಿರೋರನ್ನ ಮರೆತುಬಿಟ್ಟು ಅಲ್ಲಿ ಯಾವುದೋ ಡಿಜಿಟಲ್ ಜಾಂಬೀಸ್ ಆಗಿ ಡೂಮ್ ಸ್ಕ್ರೋಲಿಂಗು, ಆ್ಯಂಡ್ ಇಟ್ ಈಸ್ ಅಫೆಕ್ಟಿಂಗ್ ಅವರ್ ಅಟೆನ್ಷನ್, ಇದು ಆಂಗ್ಸೈಟಿ ಎಲ್ಲನೂ ಅದರಿಂದ. ಆ್ಯಂಡ್ ಐ ಆಮ್ ಅ ವಿಕ್ಟಿಮ್ ಆಫ್ ಇಟ್. ಒಂದು 5 ನಿಮಿಷಕ್ಕೆ ಹೆಂಗೆ ಹೋಗ್ತಿದ್ದು ಫೋನ್ ಅಂದರೆ, ಅದು ನೋಡಿದ್ಮೇಲೆ ಐ ಯೂಸ್ ಟು ಫೀಲ್ ಲೈಕ್ ಕ್ರ್ಯಾಪ್ ಇನ್ಸೈಡ್. ದೆನ್ ಮೈ ಹಸ್ಬೆಂಡ್ ಟೋಲ್ಡ್ ಮೀ, ನಾನು ನಂಬ್ತಾ ಇಲ್ಲ ಅವನನ್ನು, ತುಂಬ ಫೋನ್ ಯೂಸೇಜ್ ಆಗ್ತಾಯಿದೆ. ದೆನ್ ಇವಾಗ ಬೈ ಡಿಫಾಲ್ಟ್ 2 ಅವರ್ 3 ಅವರ್ ವಾಟ್ಸಪ್ ನೋಟಿಫಿಕೇಷನ್ ಆಫ್ ಮಾಡಿದ್ದೀನಿ. ಫೋನ್ ಇಮಿಡಿಯೇಟಾಗಿ ತೊಗೊಳ್ಳಲ್ಲ. ತೊಗೊಂಡ್ರೆ ಪ್ರಪಂಚ ಏನು ನಿಲ್ಲಲ್ಲ. ಇಟ್ ವಿಲ್ ವೇಟ್ ಅಂತ. ಐ ಥಿಂಕ್ ದೀಸ್ ಆರ್ ಫ್ಯೂ ಥಿಂಗ್ಸ್ ದಟ್ ಐ ಹ್ಯಾವ್ ಡನ್.
ಕ್ಯೂರಿಯಸ್ ಟು ನೋ ಹೌ ಯು ಆರ್ ಆಲ್ಸೋ ಹ್ಯಾಂಡ್ಲಿಂಗ್ ಯುವರ್ ಲೈಫ್ ಇನ್ ದಿಸ್ ಡಿಜಿಟಲ್ ಎರಾ ಅಂತ. ನನ್ನ ಮೇಲಿರೋ ಬಿಗ್ಗೆಸ್ಟ್ ಕಂಪ್ಲೇಂಟ್ ಏನು ಅಂದರೆ ಒಂದು ಫೋನ್ ಎತ್ತಲ್ಲ ಅಂತ. ನೀವು ರೈಟ್ ಫ್ರಮ್ ಟಿ ವಿ ಡೇಸ್ ನನ್ನ ಮೇಲಿರೋ ಬಿಗ್ಗೆಸ್ಟ್ ಕಂಪ್ಲೇಂಟ್ ಅದೇನೆ, ಫೋನ್ ಎತ್ತಲ್ಲ ಅಂತ. ನನ್ನ ಪ್ರಾಬ್ಲಮ್ ಏನು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಅಡಿಕ್ಷನ್ ಆನ್ ಫೇಸ್ಬುಕ್ ಇತ್ತು, ಸಿವಿಯರ್ ಅಡಿಕ್ಷನ್ನು. ನಾನು ಹೆಂಗೆ ಅಂದರೆ ಹೆಂಗೆ ರಿಯಾಕ್ಟ್ ಮಾಡ್ತಾಯಿದ್ದೆ ಅಂತಂದರೆ, ಹಾಯ್ ಅಂತ ಹಾಕಿದ್ರೆ ನಿನ್ಗೆ ಯಾಕೆ ಹಾಯ್ ಅನ್ಬೇಕು ಅಂತ ರಿಯಾಕ್ಟ್ ಮಾಡ್ತಾಯಿದ್ದೆ. ಸೊ ಅಂದರೆ ನಿಮ್ಮನ್ನು ಹಂಗೆ ಮಾಡಿಬಿಡತ್ತದು, ನಿಮ್ಮನ್ನು ಹೆಂಗೆ ಫ್ರಸ್ಟ್ರೇಟ್ ಮಾಡಿಬಿಡತ್ತೆ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ. ಅದು ಡಿಸೈನ್ ಆಗಿರೋದೇ ಹಂಗೆ. ಅದು ಇಟ್ ಈಸ್ ಡಿಸೈನ್ ಫಾರ್ ಯುವರ್ ರಿಯಾಕ್ಷನ್, ನಾಟ್ ರೆಸ್ಪಾನ್ಸ್. ಸೋ ಟ್ರೂ. ಸೊ ನೆಗೆಟಿವ್ ಕಮೆಂಟ್ಸ್ ಫಸ್ಟ್ ಮೇಲೆ ಇರುತ್ತೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಆಲ್ಸೋ ಹೆಂಗೆ ಅಂದರೆ ಅಲ್ಲಿರೋರ್ಗೆ ಏನು ಅಂದರೆ ಅವ್ರ ಜೀವನನೂ ಇಂಟ್ರೆಸ್ಟಿಂಗ್ ಆಗಿರಲ್ಲ, ಅವ್ರಿಗೂ ಏನೋ ಕೋಪ ಇರುತ್ತೆ, ಅದನ್ನು ರಿಯಾಕ್ಟ್ ಮಾಡ್ತಿರ್ತಾರೆ ಅವರು. ನಾನು ಯಾವಾಗ ಯೂಸೇಜ್ ಬಿಟ್ಟೆ ಫೇಸ್ಬುಕ್ದು ಅಂತ ಅಂದರೆ, ಮಂಗಳೂರು ಲಿಟ್ರೇಚರ್ ಫೆಸ್ಟಿವಲ್ ನಾನು ಕರೆದಿದ್ರು ಮಾತಾಡೋದಕ್ಕೆ ಅಂತ. ನಾನು ಅಲ್ಲಿ ಮಾತಾಡ್ಬಿಟ್ಟು ರಿಷಬ್ ಅವರು ನಾನು ಮಾತಾಡ್ಬಿಟ್ಟು ವಾಪಸ್ ಬಂದಮೇಲೆ ಏನೇನೋ ನನ್ನ ಪಾಯಿಂಟ್ ಆಫ್ ವ್ಯೂ ನಾವು ಅವಾಗ ಮಾತಾಡಿರ್ತೀವಿ ಹಿಂಗೆ ಏನೋ ಎತ್ತ ಅಂತ. ಯಾರೋ ಒಬ್ಬ ತುಂಬ ಕೆಟ್ಟದಾಗಿ ಬರೆದ್ರು ನನ್ನ ಬಗ್ಗೆ, ಯಾರೋ ಜರ್ನಲಿಸ್ಟೇ ಅದು ಬರೆದಿದ್ದು. ನನಗೆ ತುಂಬ ಬೇಜಾರಾಗೋಯ್ತು. ಅಲ್ಲ ಗುರು, ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಮಾತಾಡ್ತೀವಿ ನಾವು ನಮ್ಮ ಇಂಡಿಯಾದಲ್ಲಿ, ನಾನು ಇದನ್ನು ಮಾತಾಡೋಂಗಿಲ್ವಾ? ನಿನಗೆ ಇಷ್ಟ ಆಗದೆ ಇರ್ಬೋದು, ಬಟ್ ನನ್ನನ್ನು ಈ ಥರ ಬೈಯೋ ನೈತಿಕತೆ ನಿನಗೆ ಯಾರು ಕೊಟ್ಟರು, ಹಕ್ಕು ಯಾರು ಕೊಟ್ಟರು? ಅದು ಕೊಟ್ಟಿರೋದು ಫೇಸ್ಬುಕ್ಕು. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ನೀನು ಯಾರಿಗಾದ್ರೂ ಬೈ, ಅವ್ನಿಗೆ ಏನಾಗುತ್ತೆ, ಮನೇಲಿ ಕೂತ್ಕೊಂಡು ಏನಾಗ್ತಿರುತ್ತೆ, ಅವ್ನಿಗೊಂದು ಸಂಸಾರ ಇದೆ, ಅವ್ರ ಜೊತೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅವನು, ಇದೆಲ್ಲ ಓದಾದ್ಮೇಲೆ ಅನ್ನೋದನ್ನೆಲ್ಲ ಯಾವನೂ ಕೇರ್ ಮಾಡಲ್ಲ. ಹೆಂಗೆ ಬೇಕಂದ್ರೆ ಬಾಯಿಗೆ ಬಂದಂಗೆ ಬೈಯೋದಿದೆಯಲ್ಲ, ಅದು ನನಗೆ ತುಂಬ ತುಂಬ ಡೀಪಾಗಿ ಕಾಡೋಕ್ಕೆ ಶುರು ಆಗ್ಬಿಡ್ತು. ಫೇಸ್ಬುಕ್ ನಾನು ಬಹುಶಃ ಉಪಯೋಗಿಸಿ 5 ವರ್ಷದ ಮೇಲೆ ಆಯ್ತೇನೋ, 5-6 ವರ್ಷದ ಮೇಲೆ ಆಯ್ತೇನೋ. ಇನ್ಸ್ಟಾಗ್ರಾಮು ನಾನು ಏನು ಮಾಡ್ತೀನಿ ಅಂತಂದರೆ, ಐದರ್ ನನ್ನ ವೈಫಿಗೆ ಕೊಟ್ಟಿರ್ತೀನಿ ಯೂಸ್ ಮಾಡು ಅಂತ, ಇಲ್ಲ KRG ಟೀಮ್ನವರು ಇದನ್ನು ಪೋಸ್ಟ್ ಹಾಕಿ ಅಂದರೆ ಪೋಸ್ಟ್ ಹಾಕ್ಬಿಟ್ಟು ಬರೀ ನನ್ನ ಫಿಲಮ್ ಪ್ರಮೋಷನ್ ಇರೋವಾಗ ಆ್ಯಕ್ಟಿವ್ ಮಾಡ್ಕೋತೀನಿ. ಈಗ ಯಾವುದೋ ಒಂದು ಕ್ಯಾರೆಕ್ಟರ್ದು ಫೋಟೋ ಹಾಕಬೇಕು ಅಂತ ಅಂದರೆ ರಪ್ಪ ಅಂತ ಒಂದು ಫೋಟೋ ಹಾಕ್ತೀನಿ, 2 ದಿನ ಆದಮೇಲೆ ಡಿಆಕ್ಟಿವೇಟ್ ಮಾಡ್ಕೋತೀನಿ. ಬೇಕಾಗಿಲ್ಲ ನನಗೆ ಅದು. ನಾನು ವಾಟ್ಸಪ್ ನಂಬರ್ ಯಾರಿಗೂ ಕೊಡಲ್ಲ. ವೆರಿ ಕ್ಲೋಸ್ ಸರ್ಕಲ್, ನನ್ನ ಫ್ರೆಂಡ್ಸು, ನನ್ನ ಇವ್ರಿಗೆ ಅಷ್ಟೇ. ನನ್ನ ನಂಬರ್ ಬಹುಶಃ ಎಷ್ಟೊಂದು ಜನದ ಹತ್ರ ಇಲ್ಲವೇ ಇಲ್ಲ. ಸೊ ಇಟ್ ಈಸ್ ವೆರಿ ಹಾರ್ಡ್ ಫಾರ್ ದೆಮ್ ಟು ರೀಚ್ ಮೀ. ಸೊ ನಾನು ಫೋನ್ ಯೂಸ್ ಮಾಡೋದ್ರಲ್ಲಿ ಜಾಸ್ತಿ ಕಾಲ ಕಳೆಯಲ್ಲ. ಥಿಂಕ್ ಇಟ್ಸ್ ನೈಸ್. ಯಾಕೆಂದರೆ ಹೋಗ್ತಾ ಒಂದು 20 ವರ್ಷದ ಮುಂಚೆ ಫೋನ್ ವಾಸ್ ಅ ವಾವ್ ಶೋ ಆಫ್ ಫ್ಯಾಕ್ಟರ್. ನನ್ನ ಹತ್ರ ಫೋನ್ ಇದೆ, ಇವತ್ತು ಫೋನ್ ಹ್ಯಾಸ್ ಬಿಕಮ್ ದಯವಿಟ್ಟು ಫೋನ್ ಬೇಡಪ್ಪ ನನಗೆ ಸೈಡ್, ನಮ್ಮ ಮೆಂಟಲ್ ಸ್ಪೇಸಿಗೆ ಮತ್ತು ಜೀವನಾನ ಕರೆಕ್ಟಾಗಿ ಜೀವಿಸೋದಕ್ಕೆ ಸುತ್ತಮುತ್ತ. ನಾನು ಇನ್ಫ್ಯಾಕ್ಟ್ ಏನು ಗೊತ್ತಾ, ಐಫೋನ್ ತೊಗೊಂಡಿದ್ದೇನೆ, ಅಗೇನ್ ಕಮಿಂಗ್ ಬ್ಯಾಕ್ ಟು ಫಿಲಮ್ ಮೇಕಿಂಗ್. ಅದು ಏನಕ್ಕೆ ಅಂದರೆ ಐಫೋನಲ್ಲಿ ಫಿಲಮ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ ಗೊತ್ತಾಯಿತು ನನಗೆ. ಐಫೋನ್ 13 Pro ಬಂದಾಗ ವಿಶಾಲ್ ಭಾರದ್ವಾಜ ಯಾರೋ ಒಂದು ಫಿಲಮ್ ಮಾಡಿಬಿಟ್ಟು ಬಿಟ್ಟರು, ಶಾರ್ಟ್ ಫಿಲಮ್ ಮಾಡಿಬಿಟ್ಟು. ಐ ವಾಸ್ ಸೋ ಎಕ್ಸೈಟೆಡ್, ಇದರಲ್ಲಿ ಮಾಡಬೇಕು ಫಿಲಮ್ಮು, ಇದಕ್ಕೋಸ್ಕರ ತೊಗೊಳ್ಳೋಣ ಅಂದ್ಬಿಟ್ಟು ಐಫೋನ್ ತೊಗೊಂಡೆ ನಾನು. ಅದಾದಮೇಲೆ ಮಾಡಲಿಲ್ಲ ನಾನು, ಬಟ್ ಅದಕ್ಕೋಸ್ಕರ ತೊಗೊಂಡೆ. ಇವಾಗ ಐಫೋನ್ 15 Pro ಅಲ್ಲಿ ಮಾಮಿಯಲ್ಲಿ 5 ಶಾರ್ಟ್ ಫಿಲಮ್ಗಳು ಮಾಡಿದ್ದಾರೆ ಮುಂಬೈ ಫಿಲಮ್ ಫೆಸ್ಟಿವಲಲ್ಲಿ, ವಿಚ್ ಲುಕ್ ಸೋ ಬ್ಯೂಟಿಫುಲ್. ಆಮೇಲೆ ಕಥೆಗಳು ತುಂಬ ಚೆನ್ನಾಗಿವೆ. ಅದನ್ನು ನೋಡಿ ಎಕ್ಸೈಟ್ ಆಯ್ತು ನನಗೆ, ಐಫೋನಲ್ಲಿ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ. ಪ್ರಾಬಬ್ಲಿ ನನ್ನ ಫೋನ್ ಯೂಸೇಜ್ ಅಲ್ಲಿಗೆ ಎಂಡ್ ಆಗುತ್ತೆ. ಟ್ರೈಂಗ್ ಟು ಮೇಕ್ ಅ ಪಾಯಿಂಟ್ ಹಿಯರ್ ಅಂದರೆ ಬ್ಯೂಟಿ ಎಲ್ಲದರಲ್ಲೂ ಇರುತ್ತೆ, ಅದಕ್ಕೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡ್ರೆ ಇಟ್ ವಿಲ್ ಆಲ್ಸೋ ಹೆಲ್ಪ್ ಯು ಅಂತ. ಎಲ್ಲದಕ್ಕೂ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಬಟ್ ಅಗೇನ್ ಫೋನ್ ಇಸ್ ಐ ಡೋಂಟ್ ನೋ, ನನ್ನ ಓಕೆ ಕಮ್ಯುನಿಕೇಷನ್ಗೆ ಇದಕ್ಕೆಲ್ಲ ಓಕೆ, ಕೆಲವು ವಿಷಯಗಳಿಗೆ ತುಂಬ ಓಕೆ. ಇವಾಗ ನಿಮ್ಮ ಆಫೀಸಿಗೆ ಬರಬೇಕು ಅಂದರೆ ನಾನು 20 ಕಿಲೋಮೀಟ್ರಿಂದ ಮಾತಾಡ್ಕೊಂಡೇ ಬರಬೇಕು ಇಲ್ಲಿ ಸ್ಟುಡಿಯೋಗೆ, ಅದಕ್ಕೆ ಓಕೆ ನನಗೆ. ಬಟ್ ಇನ್ ಜನರಲ್ ನಾನು ಫೋನು ಯೂಸೇಜ್ ಮಾಡಲ್ಲ ಜಾಸ್ತಿ. ನಾನು ಐಪ್ಯಾಡ್ ತುಂಬ ಯೂಸ್ ಮಾಡ್ತೀನಿ ವೀಡಿಯೋಸ್ ನೋಡೋದಕ್ಕೆ, ನೆಟ್ಫ್ಲಿಕ್ಸು ಇದು ವಾಟ್ ಎವರ್ ನನಗೆ ಬೇಕಾಗಿರೋ ವೀಡಿಯೋಸ್ ನೋಡೋದಕ್ಕೆ, ಯೂಟ್ಯೂಬಲ್ಲಿ ಫಿಲಮ್ ಮೇಕಿಂಗ್ದು ಇದರದ್ದು ಎಲ್ಲ. ಇನ್ ಜನರಲ್ ಬೇರೆ ಇಲ್ಲ. ಸೊ ದ್ಯಾಟ್ ವಾಸ್ ಇವತ್ತಿನ ಡಿಸ್ಕಷನ್. ಹೇಗಿತ್ತು ನಮ್ಮ ಈ ಸಂಭಾಷಣೆ? ಯಾವ್ಯಾವ ಭಾಗ ನಿಮ್ಗೆ ಇಷ್ಟ ಆಯಿತು? ಯಾವ್ಯಾವ ಆಯಾಮದಲ್ಲಿ ಲೈಫನ್ನು ಹೀಗೂ ನೋಡ್ಬೋದಾ? ಆ ಥರ ವಿಚಾರಗಳು ಓಪನ್ ಆಯಿತು. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ಮೈ ಫೇವ್ರೆಟ್ ಲೈನ್ ಆಫ್ ದ ಶೋ, ಲೈಫಲ್ಲಿ ಏನು ಕಳ್ಕೊಂಡು ಕ್ಯೂರಿಯಾಸಿಟಿ ಮಾತ್ರ ಕಳ್ಕೊಬೇಡಿ. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಆ್ಯಂಡ್ ಅಫ್ಕೋರ್ಸ್ ವರ್ಡ್ ಆಫ್ ಕಾಷನ್ ಫಾರ್ ಟುಡೇ, ಪೀಪಲ್ ಇದರ್ ಇನ್ಸ್ಪೈರ್ ಯು ಆರ್ ಡ್ರೈನ್ ಯು. ಚೂಸ್ ವೈಸ್ಲಿ ಇಸ್ ಅ ವೆರಿ ಸಿಂಪಲ್ ಸೇಯಿಂಗ್. ರಿಫ್ಲೆಕ್ಟ್ ಆ್ಯಂಡ್ ವಿ ಆಲ್ವೇಸ್ ಹೋಪ್ ಟು ಚೂಸ್ ಪೀಪಲ್ ಹೂ ವಿಲ್ ಇನ್ಸ್ಪೈರ್. ನಾನು ಡ್ರೈನ್ ಮಾಡ್ಬಿಟ್ಟಿದ್ದೀನಿ ಅಂತ ನೀವು ಹೇಳಿದಾಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇಷ್ಟೊತ್ತು ಮಾತಾಡ್ಬಿಟ್ಟು ತಲೆ ಕೆಡಿಸ್ಬಿಟ್ಟಿದ್ದೀನಿ ನಾನು. ವೇ ಇಲ್ಲ, ಇದು ಹೆಂಗಂದರೆ ಸುಮ್ಮನೆ ರೈಟರ್ಸ್ ಗಿಲ್ಟ್ ಅಂತ ಇರುತ್ತಲ್ಲ, ನೀವು ಹೇಳ್ತಾ ಇರೋದು. ಬಟ್ ನೋ ನಾಟ್ ಅಟ್ ಆಲ್, ಇಟ್ ವಾಸ್ ಅ ಪ್ಲೆಷರ್. ಥ್ಯಾಂಕ್ ಯು. ಏನೋ ನಿಮ್ಮ ಜೊತೆ ಹರಟಿದ್ದು. ನಾನು ಆ್ಯಕ್ಚುಲಿ ಇಷ್ಟೊತ್ತು ಮಾತಾಡ್ತೀನ ಅನ್ನೋದು ನನಗೆ ತುಂಬ ಡೌಟ್ ಇತ್ತು. ಯಾಕೆಂದರೆ ಅದೇ ಹೇಳಿದ್ನಲ್ಲ, ವೈಬ್ರೇಷನ್ ಇದೆ ಇಲ್ಲೇನೋ ಒಂದು ಮಾತಾಡ್ಸತ್ತೆ ಆಟೋಮೆಟಿಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ನೆಕ್ಸ್ಟ್ ಟೈಮ್,
ಟೇಕ್ ಕೇರ್ Thank ಆ್ಯಂಡ್ you. ಚಿಯರ್ಸ್.